ಬಸನಗೌಡರು ಬಾಯಿ ಅಂದ್ರ ಈ ಮಲ್ಲಮ್ಮ ಹೇಳಬಾರದು ಬೊಂಬಾಯಿ. ನಾನು ಅವ್ರ ತರ ಬುಟ್ಟಿಯಲ್ಲಿರೋ ಹಾವನ್ ತೆಗೆದು ತೋರ್ಸೋದು ಮತ್ತೆ ಬುಟ್ಟಿಯಲ್ಲಿ ಹಾಕೋ ಕೆಲಸ ನಾನು ಮಾಡೋದಿಲ್ಲ. ಎರಡೆರಡು ಹೆಸರು ಇಟ್ಕೊಂಡು ಯಾಮಾರಿಸಿರುತ್ತಲ್ರಿ ನೀವು ಮಲ್ಲಮ್ಮ ಅವ್ರಿಗೆ. ಸರ್ ಅವ್ರ ತರ ಎರಡು ಮಕ್ಕಳು ಇಟ್ಕೊಂಡು ನಾನು ಹೇಳ್ತಾ ಇಲ್ಲ. ಅವ್ರು ಯಾಕಂದ್ರೆ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಿಲ್ಲ. ಎಲ್ಲರಿಗೂ ಅವ್ರಿಗೂ ತವ್ರ ಮನೇಲಿ ಒಂದ್ ಹೆಸರು ಇರ್ಬೋದು, ಗಂಡನ ಮನೇಲಿ ಒಂದ್ ಹೆಸರು. ವೀಕ್ಷಕರ ನಮಸ್ಕಾರ, ನಾನು ಸುನೀಲ್ ದತ್ ಸರಾಫ್, ಭೀಮ ಹೋರಾಟ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ಡಿಸೆಂಬರ್ 2ರಂದು ಅಂದ್ರೆ ಈಗ ಒಂದು ವಾರ ಹಿಂದೆ ತವರು ಮನೆ ಮಹಿಳಾ ಸಂಸ್ಥೆಯವರು, ಆ ಸಂಸ್ಥೆಯ ಸದಸ್ಯರು ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿಗೆ ಒಂದು ದೂರು ತಗೊಂಡು ಬಂದಿದ್ರು. ಆ ದೂರಿನ ಸಾರಾಂಶ ಏನಪ್ಪ ಅಂತಂದ್ರೆ, ಈ ತವರು ಮನೆ ಮಹಿಳಾ ಸಂಸ್ಥೆಯ ಏನ ಒಂದು ಸ್ವಸಹಾಯ ಗುಂಪುಗಳು ಇರ್ತಲ್ಲ, ಸ್ವಸಹಾಯ ಗುಂಪುಗಳು ಸಂಘಗಳು ಇರ್ತಾರ, ಆ ಸಂಘಕ್ಕೆ ವಿಜಯಪುರದ ಮಹಿಳಾ ಚೈತನ್ಯ ಮಹಿಳಾ ಬ್ಯಾಂಕಿಂದ ಸಾಲ ತಗೊಂಡಿದ್ವಿ. ನಾವು ಸಾಲ ತಗೊಂಡು ಕಾಲಕ್ಕೆ ಸರಿಯಾಗಿ ರೀಪೇಮೆಂಟ್ ಮಾಡಿದ್ವಿ. ರೀಪೇಮೆಂಟ್ ಮಾಡಿದ್ರು ಕೂಡ 8-9 ತಿಂಗಳು 10 ತಿಂಗಳ ಮೇಲೆ ನಮಗೆ ನೀವು ಸರಿಯಾಗಿ ಸಾಲ ಮರುಪಾವತಿ ಮಾಡಿಲ್ಲ, ನೀವು ಡಿಫಾಲ್ಟ್ ಇದ್ರಂತ ನೋಟಿಸ್ ಕಳ್ಸ್ಯಾರ. ನಮ್ಗೆ ನೋಟಿಸ್ ಕಳಿಸಿ ನಾವು ಅದಕ್ಕೆ DR ಆಫೀಸಿಗೆ ದೂರು ಕೊಟ್ಟಿಸ್ತಕ್ಕ, ಅಲ್ಲಿ DR ಆಫೀಸಿಂದ ನಮ್ಗೆ ಅಂದ್ರೆ ಸಹಕಾರ ಸಂಘಗಳ ನಿಬಂಧಕರಿಗೆ ದೂರು ಸಲ್ಲಿಸ್ಯಾರ. ದೂರು ಸಲ್ಲಿಸಿದ್ವಿ. ದೂರು ಸಲ್ಲಿಸಿರ್ತಕ್ಕ ನಮ್ಗೆ ಅಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತಂದು ಒಂದು ಫಿರ್ಯಾದಿ ತಗೊಂಡು ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಬಂದಿದ್ರು. ಈ ಮಹಿಳಾ ಸಂಸ್ಥೆಯ ಸದಸ್ಯರು ಮತ್ತು ಸ್ವಸಹಾಯ ಸಂಘಗಳ ಸದಸ್ಯರು ಮಾಡಿದ ಆರೋಪಕ್ಕೆ ಮಲ್ಲಮ್ಮ ಹೇಳುವರ ಒಂದು ಬೇರೆ ಚಾನಲ್ಗೆ, ನಮ್ಮ ಮಿತ್ರ ಯೂಸುಫ್ ನೇವರ್ ಅವರ ಚಾನಲ್ಗೆ ಒಂದು ಸುದೀರ್ಘ ಇಂಟರ್ವ್ಯೂ ನೋಡಿ, ನಾನೇ ಅವ್ರಿಗೆ ಮೋಸ ಮಾಡಿಲ್ಲ, ಅವರೇ ನನಗೆ ಮೋಸ ಮಾಡ್ಯಾರ ಅಂತ ತಿಳ್ಕೊಂಡು ಅವರೊಂದು ಸ್ಪಷ್ಟೀಕರಣ ನೀಡುವಂತ ಪ್ರಯತ್ನ ಮಾಡಿದ್ರು. ನಾನು ಈ ವಿಷಯ ನೋಡಿದತ್ನಾಗ ನನಗೆ ಭಾಳ ಆಶ್ಚರ್ಯ ಆಯ್ತು. ಯಾಕಪ್ಪ ಅಂತಂದ್ರೆ, ವಿಜಯಪುರ ಜಿಲ್ಲೆ ಒಳಗ ಮಲ್ಲಮ್ಮ ಆಳ್ವಾರ ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತು. ಮಲ್ಲಮ್ಮ ಆಳ್ವಾರ ಹಲವಾರು ಬಿರುದು ಬಾವಲಿಗಳನ್ನ ಕೊಂಡ್ಕೊಂಡಾಕಿ. ಮಲ್ಲಮ್ಮ ಆಳ್ವಾರ ಹಲವಾರು ವಿಶ್ವವಿದ್ಯಾಲಯಗಳ ಡಾಕ್ಟರೇಟನ್ನ ಕೊಂಡ್ಕೊಂಡಾಕಿ. ಅಂದ್ರೆ ಸಾಮಾನ್ಯ ಕೂಡ ಅಲ್ಲ, ಸಬಲಾ ಸಂಸ್ಥೆ ಅಥವಾ ಸಂಸ್ಥೆ ಸ್ಥಾಪಿಸಿ ಆ ಸಂಸ್ಥೆಯಿಂದ ಕೋಟ್ಯಾಂತರ ರೂಪಾಯಿ ಲಾಭ ಮಾಡ್ಕೊಂಡಾಕಿ. ಅಂದಿನ BG ಪಾಟೀಲ್ ಹಲಸಂಗಿ ಅವರನ್ನು ಹಿಡ್ಕೊಂಡು ಅಂದಿನ ವಿಜಯಪುರ ಜಿಲ್ಲಾಧಿಕಾರಿ ವಿಜಯ ಭಾಸ್ಕರ್ ಅವರೊಂದಿಗೆ ಒಳ್ಳೆ ಒಡನಾಟ ಇಟ್ಕೊಂಡು ಅವರಿಂದ ಒಳ್ಳೆ ಸಹಾಯ ಪಡ್ಕೊಂಡು ದುಂಡುಗಾಲಕ್ಕಿ. ವೀಕ್ಷಕರೇ, ಬಸನಗೌಡ ಪಾಟೀಲ್ ಯತ್ನಾಳ್ ಅಂತಂದ್ರೆ ಇಡೀ ಕರ್ನಾಟಕಕ್ಕೆ ಅವ್ರ ಬಾಯಿ ಬಗ್ಗೆ ಗೊತ್ತ. ನಿಮ್ಗೆ ಯಾರ ಬಗ್ಗೆ ಅವ್ರ ಹೆಸರು ತೆಗೆದ್ರಪ್ಪ ಬಾಯಿಂದ ಬೆಂಕಿ ಬಿಡ್ತಾರ ಅವ್ರು. ಬಸನಗೌಡ ಪಾಟೀಲ್ ಯತ್ನಾಳ್ ಅಂತಂದ್ರ ಯಡಿಯೂರಪ್ಪ ಆಯ್ತು, ಯಡಿಯೂರಪ್ಪ ಅಲ್ಲ, ಈ ಭಾಜಪ ಪಕ್ಷದ ವರಿಷ್ಠ, ದೆಹಲಿಯಲ್ಲಿ ಕೂತದ ವರಿಷ್ಠರು ಅವ್ರ ಬಾಯಿ ಇರ್ತಾರ. ಯಾಕಂದ್ರ ಅವ್ರು ಮಾತಾಡೋದು ಮಾತಾಗಿರ್ತಾವ, ಅಷ್ಟು ಸತ್ಯ ಇರ್ತಾವ, ಅಷ್ಟು ಕಠೋರ ಇರ್ತಾವ. ಹಂಗ ಅವ್ರು ಏನಪ್ಪ ಅಂತಾರ, ಅಷ್ಟು ಬೆಂಕಿ ಅವ್ರು ಭಾಷಣ ಮಾಡಿದ್ರು ಹಂಗೆ, ಯಾರ ಬಗ್ಗೆ ಹೇಳಿಕೆ ಕೊಟ್ರು ಹಂಗೆ. ಅಂತ ಒಬ್ಬ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಮಲ್ಲಮ್ಮ ಹೇಳುವ ಒಂದು ಒಂದು ಜಗಳ ಆಯ್ತು. ಜಗಳ ಅಂದ್ರ ಒಂದು ಸಮರ ಆಯ್ತು ಪತ್ರಿಕೆ ಒಳಗ. ಡೈಲಿ ಈ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಪತ್ರಿಕೆ ಭಾಷಣ ಮಾಡೋದು, ಮಲ್ಲಮ್ಮ ಹೇಳೋರ ಬಗ್ಗೆ ಹೇಳೋದು, ಈ ಕಡೆ ಮಲ್ಲಮ್ಮ ಹೇಳೋರ ಬಸನಗೌಡ ಬಗ್ಗೆ ಹೇಳೋದು. ಅಂದ್ರ ಬಸನಗೌಡರು ಬಾಯಿ ಅಂದ್ರ ಈ ಮಲ್ಲಮ್ಮ ಹೇಳೋರದು ಬೊಂಬಾಯಿ. ಅಂತ ಒಬ್ಬ ಗಟ್ಟಿ ಮಹಿಳೆಗೆ ಈ ಯಾವುದೋ ಒಂದು ಹಳ್ಳಿಯ ಮೂಲೆಯಾಗಿರುವಂತ ತವರು ಮನೆ ಸಂಸ್ಥೆಯ ಅನಕ್ಷರಸ್ಥ ಸ್ವಸಹಾಯ ಗುಂಪಿನ ಸದಸ್ಯರು ಮೋಸ ಮಾಡ್ತಾರಂದ್ರ ಅದು ಜೀರ್ಣ ಮಾಡ್ಲಿಕ್ಕೆ ಆಗಲಾರಂತ ವಿಷಯ ಅದು. ವೀಕ್ಷಕರೇ, ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಆ ತವರು ಮನೆ ಮಹಿಳಾ ಸಂಸ್ಥೆಯ ಅಧ್ಯಕ್ಷರಾದಂತ ಮಂಜುಳಾ ಮೇಗೇರಿಯವರು ನಮ್ಮ ಸ್ಟುಡಿಯೋದಾಗಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಮೇಡಮ್, ಏನ್ರಿ ಮೇಡಮ್, ಮೀಡಿಯಾದವರನ್ನೇ ವಂಚಿಸಿದ ಮಹಿಳೆ ಅಂತ ನಿಮ್ ಬಗ್ಗೆ ಬರ್ತದ, ವಿವರಣೆ ಕೊಡ್ರಿ. ಸರ್, ಇದು ಮಾಧ್ಯಮವನ್ನೇ ದಾರಿ ತಪ್ಪಿಸಿದಾಳ ಮಹಿಳೆ, ಈ ಮಹಿಳೆ ಅಂತ ಕ್ವಶನ್ ಮಾರ್ಕ್ ಇಟ್ಟಿದ್ದಾರೆ. ಅವ್ರಿಗೆ ಕನ್ಫರ್ಮೇಶನ್ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅದು ಯಾವ ರೀತಿ ಅಂತ ಅವ್ರು ಹೇಳ್ಬೇಕು. ನಾನ್ ಬಂದಿರೋದು ಜಿಲ್ಲಾಧಿಕಾರಿಗಳಿಗೆ ಒಂದು ನಮಗೆ ಅನ್ಯಾಯ ಆಗಿದೆ ಅಂತ ಮನವಿ ಕೊಡ್ಲಿಕ್ಕೆ ಡಿಸೆಂಬರ್ 2ರಂದು ನಾವು ಜಿಲ್ಲಾಧಿಕಾರಿಗಳಿಗೆ ಪಬ್ಲಿಕ್ ಆಗಿ ಕೊಡಾಕ್ ಬಂದಿರೋದು. ಅಲ್ಲಿ ಯಾವ್ದೋ ಒಂದು ಹೋರಾಟ ನಡೆಯುವಾಗ ಸಂಜೆ ಮೀಡಿಯಾದವ್ರು ಬಂದು, ಸಾಯಂಕಾಲ ಎಕ್ಸ್ಪ್ರೆಸ್ ದವ್ರು ಬಂದು ಏನಾಗಿದೆ ಅಂತ ಕೇಳಿ ಅವರಾಗೆ ಬಂದು ನಮ್ಗೆ ವಿಡಿಯೋ ಮಾಡಿ ಹಾಕಿ
ಹಾಕಿರೋದು. ಬಟ್ ಮಾರನೇ ದಿನ ವಾಪಸ್ ಮಾಧ್ಯಮದವರನ್ನೇ ದಾರಿ ತಪ್ಪಿಸಿದಳ ಈ ಮಹಿಳೆ ಅಂತ ಅವರೇ ಕ್ವಶನ್ ಹಾಕಿದ್ದಾರೆ. ಅದಕ್ಕೆ ದಯವಿಟ್ಟು ಅದೇ ಮಾಧ್ಯಮದವ್ರು ನನಗ ಉತ್ತರಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ. ನಾನು ಯಾವ ರೀತಿ ದಾರಿ ತಪ್ಪಿಸಿದೆ ಅಂತ ಬೇಕು. ನಾನು ದಾರಿ ತಪ್ಸಂಗಿತ್ತಂದ್ರ ನಾನು ಯಾಕೆ ಪಬ್ಲಿಕ್ಕಿಗೆ ಬರ್ಬೇಕಾಗಿತ್ತು? ನಾನು ಯಾಕೆ ನಾನು DC ಅವ್ರ ತನ ಮನವಿ ಕೊಡಾಕ್ ಬಂದಿದೆ? ನನ್ನ ಮಾಧ್ಯಮದವ್ರನ್ನ ಕರೆದೆ ನಾನು ಈ ತರ ಮಾಡ್ತಾ ಇದ್ದೀನಿ ಅಂತ ಹೇಳಿ ದಾರಿ ತಪ್ಸಕ್ ನಾನು ಬಂದಿರ್ಲಿಲ್ಲ. ನಾನು ನೇರವಾಗಿ DC ಅವ್ರನ್ನ ಭೇಟಿ ಆಗ್ಲಿಕ್ಕೆ ಬಂದಿರೋದು. ಅವ್ರಿಗೆ ಮನವಿ ಕೊಡಾಕ್ ಬಂದಿರೋದು ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಅವ್ರಿಗೆ ಮನವಿ ಕೊಡಾಕ್ ಬಂದಿರೋದು ಹೊರತಾಗಿ ಮೀಡಿಯಾದವ್ರನ್ನೇ ನಾನು ದಾರಿ ತಪ್ಪಿಸ್ಬೇಕು ಅಂತ ಬಂದವಳಲ್ಲ. 16/5/2022 ನಾನು ದಲಿತ ಸಂಘರ್ಷ ಸಮಿತಿಯವರ ಮುಖಾಂತರ ಈ ಮಹಿಳಾ ಚೈತನ್ಯ ಬ್ಯಾಂಕ್ ವಿರುದ್ಧವಾಗಿ ಹೋರಾಟ ಮಾಡಿದ್ದೀನಿ. 2.5 ವರ್ಷ ಹಿಂದನೇ ನಾನು ಹೋರಾಟ ಮಾಡಿದ್ದೀನಿ. ಅದನ್ನ ಆವಾಗ ಕೂಡ ಮಾಧ್ಯಮದವರು ನಮ್ಮ ಒಂದು ವಿಡಿಯೋಗಳನ್ನ ಹಾಕಿದ್ದಾರೆ, ಸಹಾಯ ಮಾಡಿದ್ದಾರೆ. ಆದ್ರೆ ನಾವು ಯಾರನ್ನೂ ಮೀಡಿಯಾದವ್ರನ್ನ ದಾರಿ ತಪ್ಪಿಸೋ ಕೆಲಸ ಅಲ್ಲಿ ಮಾಡಿಲ್ಲ. ನಮಗೆ ಅನ್ಯಾಯ ಆಗಿದೆ ಅಂತಾನೆ ಈ 2.5 ವರ್ಷದಿಂದ ಹೋರಾಟ ಮಾಡ್ತಾ ಇರೋದು. ಸರ್ಕಾರಿ ಇಲಾಖೆಗಳಲ್ಲಿ ಇದ್ರ ಬಗ್ಗೆ ದಾಖಲಾತಿಗಳನ್ನು ಕೊಟ್ಟಿದ್ದೇವೆ. ಅಲ್ಲಿ ದಾಖಲಾತಿಗಳನ್ನ ಕೂಡ ನಮ್ಗೆ ಒಪ್ಸಿದ್ದಾರೆ. ಅಲ್ಲಿ ಇನ್ನೂ ಈ ಕೇಸ್ ಕಂಟಿನ್ಯೂ ಇರೋದ್ರಿಂದ ನಾವ್ ಯಾಕೆ ದಾರಿ ತಪ್ಸೋ ಕೆಲಸ ಮಾಡ್ತೇವಿ? ನಾವೇನ್ ಮೀಡಿಯಾದವ್ರನ್ನ ಕರೆದು ಈಗಾಗಲೇ ಅಲ್ಲಿ ಕೂಡ ನಮ್ದು ವಿಡಿಯೋ ತದನಂತರ ಡಿಲೀಟ್ ಆಯ್ತು. ಹಂಗೆ ಇವರು ಕೂಡ ಮಾಡ್ತಿರ್ಬೋದು ಅನ್ಕೊಂಡೆ. 16/5/2022 ಇಸ್ವಿಯಲ್ಲೇ ನಾವು ಏನ್ ದಲಿತ ಸಂಘರ್ಷ ಸಮಿತಿ ಮುಖಾಂತರ ಹೋರಾಟ ಮಾಡಿ DC ಅವರಿಗೆ ನಮ್ಮ ಸಂಘಗಳಿಗೆ ಅನ್ಯಾಯ ಆಗಿದೆ, ಹಣಕಾಸಿನ ವ್ಯವಹಾರದಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ನಾವೇನ್ ಮನವಿ ಕೊಟ್ಟಿದ್ದೇವೆ. ಅವಾಗೂ ಕೂಡ ನಮಗೆ ಮೀಡಿಯಾದವರು ಸಹಾಯ ಮಾಡಿದಾರೆ, ಇಲ್ಲ ಅಂತಲ್ಲ. ಆ ವಿಡಿಯೋಗಳು ತದನಂತರ ನಾವು ಹುಡುಕ್ತಾ ಹೋದಾಗ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದಾಗ ಎಲ್ಲೂ ಸಿಗ್ಲಿಲ್ಲ, ಡಿಲೀಟ್ ಆಗಿದ್ದು. ಈಗೂ ಕೂಡ ಸಾಯಂಕಾಲ ಎಕ್ಸ್ಪ್ರೆಸ್ ಅವರು ನಮಗೆ ಒಂದು ವಿಡಿಯೋ ಮಾಡಿದ್ರು. ಮಾರನೇ ದಿನ ಬೆಳಗ್ಗೆ ನನಗೆ ವಿಡಿಯೋ ಬೇಕು ಅಂತ ನಾನು ಅವರಿಗೆ ಕಾಲ್ ಮಾಡಿದಾಗ ವಿಡಿಯೋನು ಸೇವ್ ಮಾಡಿದ್ದಾರೆ. ಅಲ್ಲಿ ಮಲ್ಲಮ್ಮ ಯಾಳವ್ರವ್ರು ಅವ್ರಿಗೆ ಕಾಲ್ ಮಾಡಿ ಮಾತಾಡಿದನ್ನು ನನ್ನ ಹತ್ರ ಹೇಳ್ಕೊಂಡ್ರು. ಮಾರನೇ ದಿನ ಮತ್ತೆ 3ನೇ ದಿನ ನನಗೆ ಬೆಳಗ್ಗೆ ಕಾಲ್ ಮಾಡ್ತಾರೆ ಸಾಯಂಕಾಲ ಎಕ್ಸ್ಪ್ರೆಸ್ನವರು, ಮೀಡಿಯಾದವರು ಕಾಲ್ ಮಾಡಿ, ನೀವು ಮೇಡಮ್ ಬಂದ್ ಭೇಟಿ ಆಗ್ಬೇಕು ಅಂದಾಗ ನಾನು ಯಾಕೆ ಸರ್ ಯಾಕೆ ಬರ್ಬೇಕು ಅಂತ ಕೇಳ್ತೇವೆ. ಅಂದ್ರೆ ನೀವು ಯಾಕೆ ಬರ್ಬೇಕು ಅಂದ್ರ ನೀವೇನೋ ಡೌಟ್ ಅಲ್ಲಿದ್ದೀರಾ ಅಥವಾ ನೀವೇನೋ ತಪ್ಪು ಮಾಡಿದೀರಾ ಅಂತ ನನ್ನ ಕ್ವಶನ್ ಮಾಡ್ತಾರೆ. ಸರ್ ನಾನೇ ಯಾಕೆ ಡೌಟ್ ಅಲ್ಲಿ ಇರ್ಲಿ, ನನಗೆ ಯಾಕೆ ಇದು ಆಗುತ್ತೆ? ಬ್ಯಾಂಕಿಗೆ ಬರ್ಬೇಕು ಅಂದಾಗ ನಾನು ಕ್ವಶನ್ ಮಾಡ್ತೀನಿ, ಬ್ಯಾಂಕಿಗೆ ಯಾಕೆ ಬರ್ಬೇಕು? ಅದೇ ಪಬ್ಲಿಕ್ ಅಲ್ಲಿ ಕೂಡಿಸ್ರಿ, ಆ ಜನ ಪಬ್ಲಿಕ್ ಅಲ್ಲಿ ಕರೆಸ್ತೀನಿ, ಪಬ್ಲಿಕ್ ಅಲ್ಲಿ ಕುಂತ್ ಮಾತಾಡೋಣ ನಾನು ಅವ್ರನ್ನ ಕೇಳಿದಾಗ, ಇಲ್ಲ ಪಬ್ಲಿಕ್ ಅಲ್ಲಿ ಯಾಕ, ನೀವು ಬ್ಯಾಂಕಿಗೆ ಬರ್ಬೇಕು, ಬ್ಯಾಂಕ್ ಅಲ್ಲಿ ಕೂಡಿಸೋಣ, ಅವರು ಇರ್ತಾರೆ, ನೀವು ಇರಿ, ಮಾತಾಡ್ಸೋಣ, ನಮಗ್ ಮೀಡಿಯಾ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ಮೀಡಿಯಾ ನಿಮ್ದು ಲೈವ್ ಇರುತ್ತಾ ಸರ್ ಅಂತ ಕೇಳ್ತೇನೆ. ಮೇಡಮ್ ನಮ್ ಮೀಡಿಯಾ ಇರುತ್ತಲ್ಲ, ಲೈವ್ ಇರುತ್ತಾ, ಹೇಗಿರುತ್ತೆ? ಇರುತ್ತೆ. ನೀವು ಬರ್ಲಿಕ್ಕೆ ಯಾಕೆ ಹೆದರ್ತಾ ಇದ್ದೀರಾ? ಹಾಗಾದ್ರೆ ನೀವು ತಪ್ಪು ಮಾಡಿದಿರಾ, ಅದಕ್ಕೆ ಬ್ಯಾಂಕಿಗೆ ಬರಕ್ ಹೆದರ್ತಾ ಇದ್ದೀರಾ ಅಂತಾರೆ. ನಾನ್ ಬ್ಯಾಂಕಿಗೆ ಬರಕ್ ಹೆದರ್ತಿದ್ನಂದ್ರೆ ಇಷ್ಟು ದಿನ ನಾನು ಹೋರಾಟ ಪಬ್ಲಿಕ್ ಅಲ್ಲೇ ಹೋರಾಟ ಮಾಡಿದ್ದೇನೆ. ಹೆಂಗೆ ನಾ ಮಾಧ್ಯಮದವ್ರನ್ನ ದಾರಿ ತಪ್ಸಕ್ ಸಾಧ್ಯ? ಅದನ್ನೇ ಬ್ಯಾಂಕ್ ಮುಂದೆ ಮಾಡಿ ಜನರ ಅಲ್ಲೇನೆ ಗೊತ್ತಾಗ್ಲಿ ಯಾರು ಸರಿ ತಪ್ಪು ಅಂತ ಅವ್ರ ಜೊತೆ ನಾನು ಚರ್ಚೆ ಮಾಡಿದೆ. ಅದನ್ನೇ ಇಟ್ಕೊಂಡು ಅವ್ರು ಮಾರನೇ ದಿನ ನನ್ನ ಬಗ್ಗೆನೂ ವಿಡಿಯೋ ಮಾಡಿ ಹಾಕಿದ್ದಾರೆ. ಇಲ್ಲೂ ಕೂಡ ಮಾಧ್ಯಮದವ್ರಿಗೆ ಯಾರಿಗಾದ್ರೂ ಡೌಟ್ ಇದ್ರೆ, ನನ್ನ 10 ವರ್ಷ 11 ವರ್ಷದಿಂದ ನಾನು ಸಂಸ್ಥೆ ನಡೆಸ್ತಾ ಇದ್ದೇನೆ. ನನ್ನ ಬಗ್ಗೆ ಸರ್ಚ್ ಮಾಡ್ಬೋದು, ಕೇಳ್ಬೋದು. ನಾನು ಬೇರೆ ಫೈನಾನ್ಸ್ ಜೊತೆನೂ ಕಾಂಟ್ಯಾಕ್ಟ್ ಮಾಡಿದೆ. ಎಷ್ಟೋ ಜನ ಮಹಿಳೆಯರಿಗೆ ಲೋನ್ ಮಾಡಿಸ್ತಿದ್ದೀನಿ, ಅವ್ರನ್ನ ಸ್ವಾವಲಂಬನೆ ಬದುಕ ಕಟ್ಕೊಟ್ಟಿದ್ದೇವೆ. ಅದನ್ನ ನೀವು ಸರ್ಚ್ ಮಾಡಿ ತಿಳ್ಕೊಬೇಕು. ನನ್ನ ಮೋಸ ಮಾಡೋದೇ ಆದ್ರೆ 2018-19 ಮಾಡ್ತಿದ್ದೆ. ಇಷ್ಟು ವರ್ಷ ಯಾಕೆ ಬೇಕಾಗಿತ್ತು ನನಗೆ ಅವ್ರ ಮಹಿಳೆಯರಿಗೆ ಮೋಸ ಮಾಡಬೇಕಾದ್ರೆ? ಅವ್ರ ಪರವಾಗಿನೇ ನಾನು ಹೋರಾಟ ಮಾಡ್ತಾ ಇರೋದು. ಅಲ್ಲಿ ಅನ್ಯಾಯ ಅಂತ ಗೊತ್ತಾದ್ಮೇಲೆ ಈ ಹೋರಾಟಗಳು ಮಾಡ್ತಾರೆ. 2,000 ಜನ ನಮ್ಮ ಸಂಸ್ಥೆಯಲ್ಲಿ 2,000 ಮಹಿಳೆಯರನ್ನು ಹೊಂದಿದೆ. ನನ್ನ ತವ್ರ ಮನೆ ಮಹಿಳಾ ಸಂಸ್ಥೆಗೆ 11 ವರ್ಷದಿಂದ ಅವರ ಕೆಲವು 6 ಕಮಿಟಿಗಳ ಮುಖಾಂತರ ಅವರಿಗೆ ಅವೇರ್ನೆಸ್ ಪ್ರೋಗ್ರಾಮ್ಗಳು ಮಾಡ್ಕೋತಾ ಬಂದು ಅವ್ರ ಉದ್ಯೋಗಸ್ಥರು ಮಾಡಿದ್ದೇವೆ. ಕೆಲವು ಹೆಚ್ಚಿನ ಒಂದು ಹಣಕಾಸಿನ ವ್ಯವಸ್ಥೆ ಮಹಿಳೆಯರು ಬೇಕು ಅಂದಾಗ ಮಾತ್ರ ಇವ್ರು ಮಹಿಳಾ ಚೈತನ್ಯ ಬ್ಯಾಂಕ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಒಳ್ಳೇದು ಇರ್ಬೋದು ಅಂತ ಅವ್ರನ್ನ ಕನೆಕ್ಟ್ ಮಾಡ್ಕೊಂಡೇವೆ. ಮುಂದೆ ಈ ರೀತಿ ಆಗತ್ತೆ ಅಂತ ಯಾರು ಕನಸಲ್ಲೂ ಕಂಡಿರಲಿಲ್ಲ. ಅದು ಮಾಧ್ಯಮದವರಿಗೆ ಇದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ಖಂಡಿತವಾಗಿ ಬನ್ನಿ. ನಾನು ಪ್ರತಿ ಜಿಲ್ಲೆಯಲ್ಲೂ ನನ್ನ ಫ್ರೆಂಡ್ಸ್ ಇದ್ದಾರೆ, ಪ್ರತಿ ತಾಲೂಕದಲ್ಲೂ ಫ್ರೆಂಡ್ಸ್ ಇದ್ದಾರೆ, ಸಾಕಷ್ಟು ವೇದಿಕೆಗಳಲ್ಲಿ ನಾನು ಇದ್ದೇನೆ. ಆ ವೇದಿಕೆಗಳಲ್ಲಿ ಕೂಡ ನನ್ನ ಬಗ್ಗೆ ನೀವು ಚರ್ಚೆ ಮಾಡಬಹುದು, ನನ್ನ ಬಗ್ಗೆ ತಿಳ್ಕೊಬಹುದು. ಮತ್ತೆ ಸಾಯಂಕಾಲ ಎಕ್ಸ್ಪ್ರೆಸ್ನವ್ರು ಕೂಡ ಹೇಳಿದ್ರು, ನೀವು ಮಾಧ್ಯಮದವರು ಪತ್ರಕರ್ತರು ಅಂತ ಗೊತ್ತು, ನೀವು ಹೀಗೆ ಮಾಡ್ತೀರಾ ಅಂತ ನನ್ನ ಕ್ವಶನ್ ಮಾಡಿದ್ದಾರೆ. ನಾವೆಲ್ಲಾದ್ರೂ ಹಾಗೆ ಮಾಡಿದ್ರೆ ಆ ಒಂದು ಕಪ್ ಚುಕ್ಕಿ ಇದ್ರೆ ತಾವು ಗುರುತಿಸಿ ಮಾಧ್ಯಮದ ಮುಂದೆ ತರಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಮತ್ತೆ ಇದೇ ರೀತಿ ನಿಮ್ಮ ಒಂದು ಇದರಲ್ಲಿ ನಮ್ಮ ಮಹಿಳೆಯರು ಮಾತಾಡಿದ್ದಾರೆ. ಸುನಂದಾ ಪಂಕಿ ಅನ್ನೋರು ಈ 3 ತಿಂಗಳ ಇದೇ
3 ತಿಂಗಳಾಯ್ತು ನಮಗೆ ಇದ್ರ ಬಗ್ಗೆ ಗೊತ್ತಾಗೈತೆ. ನಾವು ಹೋರಾಟ ಮಾಡಾಕತ್ತದ್ದು 3 ವರ್ಷ ಆಯ್ತು. 3 ವರ್ಷದಿಂದ ಅವ್ರು ನನಗ ಯಾವುದೇ ಒಂದು ಕನ್ಸರ್ಟ್ ಅಲ್ಲಿ ಇಲ್ಲ. ಈ 3 ತಿಂಗಳಿಂದ ಅಂದ್ರ ನಂಗೆ ಅದ್ರ ಕಾಲ್ ರೆಕಾರ್ಡ್ಸ್ ಬೇಕಾದ್ರೆ ತಾವು ತೆಗೆದು ಚೆಕ್ ಮಾಡ್ಬೋದು. ಮೇಡಮ್ ಅದೇ ಕ್ವಶನ್ ಬರ್ತೀನಿ. ಈಗ ನೀವು ಹೇಳ್ತೀರಿ ನಾನು 2,000 ಮಹಿಳೆಯರು ನನ್ನ ಸಂಸ್ಥೆಗಳಿದ್ದಾರ, ನಾನು 10 ವರ್ಷದಿಂದ ಹೋರಾಟ ಮಾಡಿರ್ತೀನಿ, ಎಲ್ಲಾ ಬ್ಯಾಂಕಿನ ಮೈಕ್ರೋ ಫೈನಾನ್ಸ್ ಜೊತೆ ನಾನು ಒಳ್ಳೆ ಸಂಬಂಧ ಇಟ್ಕೊಂಡಿದ್ದೀನಿ, ನಾನು ಎಲ್ಲೂ ಮೋಸಾಗಿಲ್ಲ, ಎಲ್ಲೂ ಮೋಸ ಮಾಡಿಲ್ಲ, ಇದೇ ಚೈತನ್ಯ ಮಹಿಳಾ ಬ್ಯಾಂಕಿಂದ ಮಾತ್ರ ನಮಗೆ ತೊಂದರೆ ಆಗಿದೆ ಅಂತ ಹೇಳ್ತಾರೆ. ಈಗ ನಿಮ್ಮ ತವರು ಮನೆ ಸಂಸ್ಥೆಯವರೇ ಅಂತ ಹೇಳ್ಕೊಂಡು 5 ಜನ ಮೀಡಿಯಾ ನಿಡುಗುಂದಿಯವರು ಮೀಡಿಯಾ ಮುಂದೆ ಬಂದ್ರು. ಮೀಡಿಯಾ ಮುಂದೆ ಬಂದು ನಿಮ್ ಬಗ್ಗೆ ಕೆಲವು ಆರೋಪ ಮಾಡಿದ್ರು, ಕೆಲವು ಪಾವತಿ ರಿಸಿಪ್ಟ್ ತೋರಿಸಿದ್ರು ನಿಮ್ಗೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಅದು ನಂದೇ ಅಂತ ಅವರು ನನಗೆ ಸಾಕ್ಷಿ ಕೊಡ್ಬೇಕು. ಏನು ಅವರು ನನ್ನ ಕೈಯಲ್ಲೇನೆ ಹಣ ಕೊಟ್ಟಿದ್ದೀನಿ ಅಂತ ಅವರೊಂದು ಪಾವತಿಗಳನ್ನ ತೋರಿಸಿದ್ದಾರೆ. ಪಾವತಿ ನಾವೇ ಕೊಟ್ಟಿರೋದ, ನನ್ನ ಕೈಯಲ್ಲೇನೆ ದುಡ್ಡು ಕೊಟ್ಟಿದ್ದಾರಾ ಅನ್ನೋದಕ್ಕೆ ಅವ್ರು ನನಗೆ ಸಾಕ್ಷಿ ಕೊಡ್ಬೇಕು. ಆ ಸುನಂದ ಪಂಕಿ ಅವರು 30 ಸಂಘಗಳಿಗೆ ನಾನು ಫ್ರಾಡ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಅದು ಕೂಡ ಅವರು ಪ್ರೂವ್ ಮಾಡ್ಲೇಬೇಕು, ಯಾಕಂದ್ರೆ ಈ ವಿಷಯ ಅಷ್ಟು ಸುಲಭವಾಗಿಲ್ಲ. ಅವ್ರ ಸಂಘನ ಹಿಡ್ಕೊಂಡೆ ನಾನು 31 ಸಂಘದ ಹೋರಾಟ ಮಾಡ್ತಾ ಇರೋದು. ಈಗ ಅವ್ರು ಸಪ್ರೇಟ್ ಹೋಗಿದಾರೆ ಅಂತ ನನಗೇನು ಅದಕ್ಕೆ ಪಟ್ಟಿಲ್ಲ, ಯಾಕೆ ಅವ್ರು ತಿಳಿರ್ಲಾಕಿಲ್ಲ ಅಥವಾ ಯಾರಾದ್ರೂ ಅವ್ರ ತಲೆಯಲ್ಲಿ ತುಂಬಿರ್ಬೋದು. ಈಗ 3 ವರ್ಷದಿಂದ ನನ್ನ ಅವ್ರ ಕಾಂಟ್ಯಾಕ್ಟ್ ಅಲ್ಲೇ ಇಲ್ಲ ಅಂದ್ಮ್ಯಾಗ ಅವ್ರಿಗೆ ಅದ್ರ ಬಗ್ಗೆ ಕ್ಲಿಯಾರಿಟಿ ಇಲ್ಲ. ಹಾಗಾಗಿ ಅವ್ರು ಅದನ್ನ ಬಂದು ತೋರಿಸ್ತಾ ಇದ್ದಾರೆ. ನೀವು ಹೇಳೋ ಪ್ರಕಾರ ನೀವು 3 ವರ್ಷದಿಂದ ಸುನಂದ ಪಂಕಿ ಅವರ ಅಥವಾ ಆ ವಿಡಿಯೋ ಇಲ್ಲ 4 ಜನ ಯಾರು ನಿಮ್ ಜೊತೆ ಸಂಪರ್ಕವಾಗಿಲ್ಲ? ಇಲ್ಲ, ಅದ್ರಲ್ಲಿ ಇದು ನಸೀಮಾ ಮನಗೂಳಿ ಅನ್ನೋರು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಅವ್ರ ಬಗ್ಗೆನೂ ಮಾತಾಡ್ತೀನಿ ಸರ್. ಅವ್ರು ಹೇಳ್ತಾ ಇದಾರೆ ನಮಗೆ ಸಿವಿಲ್ ಸ್ಕೋರ್ ಇದು ಆಗ್ತಾ ಇದೆ, ಎಲ್ಲಿ ಲೋನ್ ಸಿಗ್ತಾ ಇಲ್ಲ, ಈ ಒಂದು ಬ್ಯಾಂಕಿಂದ ಕಟ್ಬಾಕಿ ತೋರಿಸ್ತಾ ಇರೋದ್ರಿಂದ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವರಿಗೆ ಅವ್ರ ಆ ಬ್ಯಾಂಕಿಗೆ ಕ್ಲಿಯರಿಟಿ ಅವ್ರಿಗೆ ಬ್ಯಾಂಕ್ನವ್ರು ಕೊಡ್ಬೇಕಾಗಿತ್ತು. ಈ ಮಹಿಳೆಯರ್ನೇನ್ ಕರೆಸಿ ಅವರು ಇದು ಮೀಡಿಯಾದವ್ರ ಮುಂದೆ ನಿಲ್ಸಿದಾರಲ್ಲ, ಇವ್ರು ಕೊಡ್ಬೇಕಾಗಿತ್ತು. ಅದೇ ನಸೀಮಾ ಮನಗೂಳಿ ಅವ್ರದ್ದು ಫೇಕ್ ಅಕೌಂಟ್ ಆಗಿ ಇನ್ನೂ 3 ತಿಂಗಳಾಗಿಲ್ಲ. 3 ತಿಂಗಳಿಂದ ಈ 2024ರಲ್ಲಿ ಅವ್ರ ಫೇಕ್ ಅಕೌಂಟ್ ರಚನೆ ಆಗಿ 2,40,000 ಪರ್ಸನಲ್ ಆಗಿ ತೋರಿಸ್ತಾ ಇದೆ ಅಂತ ದಾಖಲಾತಿಗಳನ್ನು ಕೊಟ್ಟಿರೋದೇ ಅವ್ರು ಮುಖ ಕಟ್ಕೊಂಡು ಮಾತಾಡಿದ್ದಾರೆ. ಬಟ್ ಅವರಿಗೆ ಆ ಕ್ಲಿಯರಿಟಿ ಇದ್ರೆ ಈ ಮೀಡಿಯಾದ ಮುಂದೆ ಬರ್ತಾ ಇರಲಿಲ್ಲ. ಯಾಕೆ ನನಗೆ ಲೋನ್ ಸಿಗ್ತಾ ಇಲ್ಲ ಬೇರೆ ಕಡೆಯಿಂದ ಅಂದ್ರೆ ಅವ್ರ ಹೆಸರಲ್ಲೇ ಸಪ್ರೇಟ್ ಆಗಿ ನಾವು ಕೊಡಿಸಿರೋ ಸಂಘದ ಬಿಟ್ಟು ಸಪ್ರೇಟ್ ಆಗಿ ಪರ್ಸನಲ್ ಆಗಿ ಅವ್ರು 8 ಜನರಿಗೂ ಫೇಕ್ ಅಕೌಂಟ್ಗಳ ರಚನೆ ಮಾಡಿದ್ದಾರೆ. ಅದಕ್ಕೋಸ್ಕರನು ನಾವು ಅದನ್ನು ಕೂಡ ನಾವು ಡಿ.ಆರ್. ಆಫೀಸ್ಗೆ ಮನವಿ ಕೊಟ್ಟಿದ್ದೀನಿ. ಅಲ್ಲಿ ಇನ್ನೂ ನನಗೆ ಯಾವುದೇ ಉತ್ತರ ಬಂದಿಲ್ಲ. ಅಲ್ಲಿ ಕೊಟ್ಟ ತದನಂತರನೇ ನಮಗೆ ಕೋರ್ಟ್ ನೋಟಿಸ್ ಆದೇಶ ಜಾರಿ ಮಾಡಿದ್ದಾರೆ. ವೀಕ್ಷಕರೇ, ನಾನು ಕ್ಲಿಯರಿಟಿ ಕೊಡ್ತೀನಿ ನಮ್ಗೆ. ಇವ್ರು ಹೇಳಿದ ಪ್ರಕಾರ ಆ ಒಂದು ವಿಡಿಯೋದಲ್ಲಿ ಸಾಯಂಕಾಲ ಎಕ್ಸ್ಪ್ರೆಸ್ ಅವರು ಮಾಡಿದ ವಿಡಿಯೋದಲ್ಲಿ 5 ಜನ ಮಹಿಳೆಯರಿದ್ರು. 5 ಜನ ಮಹಿಳೆಯರು ನಮ್ಗೆ ಅನ್ಯಾಯ ಆಗ್ಯದ ಅಂತ ಹೇಳಿದ್ರು. ಇವ್ರು ಹೇಳೋ ಪ್ರಕಾರ ಅದರಲ್ಲಿ ಒಬ್ರು ನಸೀಮಾ ಅಂತ ಹೌದಲ್ರಿ ಸರ್, ನೇಮ್ ನಸೀಮಾ ಮನಗೂಳಿ ಅವ್ರಿಗೆ ಅವ್ರ ಹೇಳಿದ ಅಲ್ಲಿ ಹೇಳಿದ್ರಲ್ಲಿ ನಮಗ ಸಿವಿಲ್ ಸ್ಕೋರ್ ಕಡಿಮೆ ಆಗ್ಯದ್ರಿ, ನಾವು ಬೇರೆ ಕಡೆ ಸಾಲ ಸಿಗ್ತಾ ಇಲ್ಲ, ಇವ್ರ ಸಂಸ್ಥೆ ಸಾಲ ಇವ್ರು ಕೊಡಿಸಿ ಸಾಲನ ರಿಪೇಮೆಂಟ್ ಮಾಡೋದಕ್ಕ ನಾವು ಡಿಫಾಲ್ಟರ್ ಆಗಿವಿ ಅಂತ ಅವ್ರ ವಿಡಿಯೋದಾಗ ಹೇಳಿದ್ರು. ಇವ್ರ ಪ್ರಕಾರ ಏನಾಗಿದೆ ಅಂದ್ರಲ್ಲಿ ನಸೀಮಾ ಮನಗೂಳಿ ಅವ್ರ ಹೆಸರಲ್ಲೇ ಅವ್ರ ವೈಯಕ್ತಿಕ ಹೆಸರೇ, ಸಂಘದ ಹೆಸರಲ್ಲ, ವೈಯಕ್ತಿಕ ಹೆಸರಲ್ಲೇ 2 ಲಕ್ಷ ರೂಪಾಯಿ ಸಾಲ ಆಗ್ಯದ. ಫೇಕ್ ಅಕೌಂಟ್ ಕ್ರಿಯೇಟ್ ಆಗ್ಯದ. ಫೇಕ್ ಅಕೌಂಟ್ ಕ್ರಿಯೇಟ್ ಆಗಿ ಅವ್ರ ಹೆಸರಿಂದ 2 ಲಕ್ಷ ರೂಪಾಯಿ ಸಾಲ ಆಗ್ಯದ. ಅದು ಇವ್ರ ಗಮನಕ್ಕೆ ಬಂದಿದ್ದು ಮಂದಿ ಬಂದದ. ಅವನ್ನ ಅವ್ರ ಫಸ್ಟ್ ನಸೀಮಾ ಮನಗೂಳಿ ಸಮೇತ 8 ಜನರು ಇದೇ ಚೈತನ್ಯ ಮಹಿಳಾ ಬ್ಯಾಂಕ್ ನಲ್ಲಿ 8 ಜನರ ಹೆಸರಲ್ಲಿ ಫೇಕ್ ಅಕೌಂಟ್ ಆಗಿ ಪ್ರತಿಯೊಬ್ಬರ ಹೆಸರಲ್ಲಿ 2 ಲಕ್ಷ 3 ಲಕ್ಷ 2 ಲಕ್ಷ 3 ಲಕ್ಷ ಸಾಲ ಆಗ್ಯದ. ಅವನ್ನ ಅವರು ಇದೇ ಮಂಜುಳಾ ಮ್ಯಾಗೇರ್ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಾರ. ಏನಂತ, ಮೇಡಮ್ ನಾವು ಸಾಲ ತಗೊಂಡಿಲ್ಲ, ನಾವು ತಗೊಂಡಿದ್ದು ಸಂಘ ಸಾಲ ಕೂಡ ನಾವು ರಿಪೇಮೆಂಟ್ ಮಾಡಿವಿ, ಅಂದ್ರೆ ಮರುಪಾವತಿ ಮಾಡಿವಿ, ಸಂಘ ಸಾಲ ಸಹಿತ ಮರುಪಾವತಿ ಮಾಡಿವಿ. ಆದ್ರ ನಾವು ತಗೊಳ್ಳೋದನ್ನೇ ನಮ್ಮ ಹೆಸರು ಫೇಕ್ ಅಕೌಂಟ್ ಕ್ರಿಯೇಟ್ ಆಗಿ 2 ಲಕ್ಷ 3 ಲಕ್ಷ ಈ ತರ ಒಂದು ನಮ್ಮ ಹೆಸರ ಸಾಲ ಆಗ್ಯದ, ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ರಿ ಅಂತ ಇವ್ರ ಹತ್ರ ಹೇಳಿದ್ರು. ಅದ ಎಸ್ ಸರ್. ಆದ್ರೂ ಪೊಲೀಸ್ ಇಲಾಖೆಗೂ ಕೂಡ ನಾವು ಗಾಂಧಿ ಚೌಕಲ್ ಪೊಲೀಸ್ ಸ್ಟೇಷನ್ಗೆ ಅವ್ರನ್ನ ಕರ್ಕೊಂಡು ಹೋಗಿದ್ವಿ. 27/9 ತಿಂಗಳು 2024ಕ್ಕೆ ನಾವು ಪೊಲೀಸ್ ಸ್ಟೇಷನ್ ಬಂದಿದ್ದೇವೆ. ಮೇಡಮ್ ನಾವು ಇದನ್ನ ಕಂಪ್ಲೇಂಟ್ ಮಾಡ್ತೇವೆ ಅಂತ ಇನ್ನೊಬ್ರು ಶಿವಮ್ಮ ಚಲವಾದಿ ಅಂತಿದ್ದಾರೆ, ಇಲ್ಲಿ BSN ಅಲ್ಲಿ ಕೆಲಸ ಮಾಡ್ತಾರೆ. ಅವ್ರು ಪ್ರತಿಯೊಂದು ಪ್ರೂಫ್ ಅವರೇ ತಂದು ನಮ್ಗೆ ಕೊಟ್ಟಿದ್ದಾರೆ. ಮೇಡಮ್ ನನ್ನ ಹೆಸರಲ್ಲೇ ಫೇಕ್ ಅಕೌಂಟ್ ಆಗಿದೆ ಅಂತ. ಅವ್ರು ದಿನಾ ಹೋಗಿ ಬ್ಯಾಂಕ್ನವ್ರ ಜೊತೆ ಜಗಳ ಮಾಡಿದಾಗ ಅವ್ರದ್ದು ಒಂದು ಡಿಲೀಟ್ ಮಾಡ್ತಾರೆ. ಫೇಕ್ ಅಕೌಂಟ್ ಆಗೋದೇ ಕಾನೂನು ಪ್ರಕಾರ ಅಪರಾಧ.
ಮತ್ತೆ ಇವರು ಡಿಲೀಟ್ ಮಾಡ್ತಾರೆ ಅದನ್ನ. ಮೇಡಮ್ ಇದು ಇದ್ರೆ ಇನ್ನೂ ಈ ಹೋರಾಟಕ್ಕೆ ಇದು ಆಗುತ್ತೆ, ಬನ್ನಿ ಮೇಡಮ್ ಅಂತ ಅವ್ರು ಇಬ್ರು ಕೂಡ ತಮ್ಮ ಸಂಘದವ್ರನ್ನ ಕರ್ಕೊಂಡು ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನ್ ಬಂದಿದ್ರು. ನಾನು ಬರೋ ಸ್ವಲ್ಪ ಲೇಟ್ ಆಯ್ತು. ಬಂದ ತಕ್ಷಣ ನಾವು ಕಂಪ್ಲೇಂಟ್ ಮಾಡಕ್ ಹೋದಾಗ PS ಸಾಹೇಬ್ರು ಇರ್ಲಿಲ್ಲ ಅಂತೇಳಿ ಅವ್ರು ಸಾಯಂಕಾಲ ಬರ್ತಾರ ಅಂದಾಗ 6 ಗಂಟೆವರೆಗೂ ಯಾರು ಇಲಾಖೆ ಅಂದ್ರೆ ಬೆಳಗ್ಗೆ ಬಂದ್ಬಿಡಿ ಅಂತ ಅಲ್ಲಿ ಇಲಾಖೆದವ್ರು ತಿಳಿಸ್ತಾರ. ಹಂಗಿದ್ದ ಬೆಳಗ್ಗೆ ಬರೋಣ ಅಂತ ಮಾತಾಡ್ಕೊಂಡ್ ಬಂದೇವ. ನಾವೆಲ್ಲ ಲೆಟರ್ ಕೂಡ ರೆಡಿ ಮಾಡೇವಿ. ಆ ಲೆಟರ್ ಕೂಡ ನಿಮ್ಗೆ ಕೊಡ್ತೀನಿ ನಾನು ರೆಡಿ ಮಾಡೋದನ್ನ. ಆ ಲೆಟರ್ ಕೂಡ ಕೊಟ್ಟಿದ್ರು. ಬೆಳಗ್ಗೆ ಬರ್ಬೇಕಾದ್ರೆ ತಕ್ಷಣ ನಾನು ಕಾಲ್ ಮಾಡಿ ನಾನು ಬಂದು ಅಲ್ಲಿ ಕಾಯ್ತಾ ಇದ್ರೆ ಆ ಮಹಿಳೆಯರ ಫೋನೇ ತಗೋತಾ ಇಲ್ಲ. ಅಂದ್ರೆ ನಮಗೆ ಮೋಸ ಆಗ್ಯದ, ನಮ್ಗೆ ಚೇತನ ಹೇಳಬೇಕಂದ್ರೆ ಮೋಸ ಮಾಡಾರ ನಿಮ್ಮ ಹತ್ರ ದೂರ ತಗೊಂಡು ನೀವು ಪೊಲೀಸ್ ಸ್ಟೇಷನ್ ವರೆಗೂ ಹೋದ್ರು ಸಹಿತ ಯಾವಾಗ FIR ಮಾಡ್ಬೇಕನ್ನೋ ಅಂತ ಹೊತ್ತೊಳಗ ಇವರೆಲ್ಲ ಹಿಂಸರದ್ರು. 15-20 ದಿನದ ಹಗಲು ರಾತ್ರಿ ನನ್ನ ಕಾಲ್ ಮಾಡಿದಾರೆ. ನಿಮ್ ಕಾಲ್ಸ್ ರೆಕಾರ್ಡ್ಸ್ ಕೂಡ ನಾನು ನಿಮಗ ಒದಗಿಸ್ತೇನೆ. ಬ್ಯಾಂಕ್ನವ್ರ ಜೊತೆ ಮಾತಾಡಿರೋದು ಅಥವಾ ಅವ್ರು ಇವ್ರ ಜೊತೆ ಮಾತಾಡಿ ಅದು ಏನಿದೆ ಅನ್ನೋ ಎಲ್ಲಾ ಡಾಕ್ಯುಮೆಂಟ್ಸ್ ನಾನ್ ತೆಗ್ದಿದ್ದಲ್ಲ, ಅದೇ ಮಹಿಳೆಯರು ತೆಗೆದು ನನಗೆ ಕೊಟ್ಟಿರುವಂತ ಡಾಕ್ಯುಮೆಂಟ್ಸ್ ನ ನಿಮ್ಮ ಮೀಡಿಯಾಗ ಕೊಡ್ತೀವಿ. ತಗೊಂಡು ನೀನ್ ಕಂಪ್ಲೇಂಟ್ ಆಗೋನ್ನ ಅಲ್ಲಿ ಏನಾಯ್ತು ಗೊತ್ತಿಲ್ಲ. ನಾನು ಇಡೀ ದಿನ ಕಾಲ್ ಮಾಡಿದ್ರು ಅವ್ರು ಕಾಲ್ ತಗೊಳ್ಳೇ ಇಲ್ಲ. 1 ವಾರ ಆದ್ಮೇಲೆ ಆ ನಸೀಮಾ ಮನಗುಳಿ ಮತ್ತು ಅವ್ರ ಸಂಘದ ಕೆಲವು ಮಹಿಳೆಯರು ನನ್ನ ಆಫೀಸ್ ಬರ್ತಾರೆ. ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಇವ್ರೇನ್ ಇಬ್ರು ಓಡಾಡ್ತಾ ಇದಾರೆ, ಇವ್ರಿಗೆ ಫೇಕ್ ಅಕೌಂಟ್ ಬಗ್ಗೆ ಗೊತ್ತು. ಅವ್ರು ಬಂದಾಗ ಅವ್ರನ್ನ ಬೇರೆ ರೀತಿ ಹೇಳಿ ಕರ್ಕೊಂಡ್ ಬಂದಿದ್ರು ನಮ್ಮಲ್ಲಿ. ಇಲ್ಲ ನಮಗ್ ತೋರಿಸ್ತಾ ಇಲ್ಲ, ನೀವು ಮೇಡಮ್ ಜೊತೆ ಮಾತಾಡಿ ಅಂತ ನಾನು ಹೇಳಿದೆ. ಇದು ನಂತರ ನಡೆದಿದೆ. DR ಆಫೀಸಲ್ಲಿ ಕಂಪ್ಲೀಟ್ ಇನ್ನೂ ಚಾಲ್ತಿಯಲ್ಲಿದೆ. ಇದು ಕಂಪ್ಲೀಟ್ ಆಗಿದೆ ಇಲ್ಲ ಅಂತ ನಾವು ಅವರಿಗೆ ಲೆಟರ್ನು ಕೊಟ್ಟೇವೆ. DR ಆಫೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಅದು ನಮಗೆ ಇನ್ನೂ ರಿಪ್ಲೈ ಬಂದಿಲ್ಲ. ನಾವು ಹೋಗ್ತೇವೆ, ಕೇಳ್ತೇವಿ, ಏನ ನೋಡಿಲ್ಲ ನೋಡ್ತೇವೆ ಅಂತ ಹೇಳಿ ಕಳಿಸ್ತಾ ಇದಾರ. ಕಳ್ಸಿದ್ಮೇಲೆ ಮೊನ್ನೆ ನಾನು 2ನೇ ತಾರೀಕಿಗೆ DC ಅವ್ರಿಗೆ ಒಂದು ಮನವಿ ಕೊಡ್ಬೇಕಾಯ್ತು. ಆ ಮನವಿ ಕೊಟ್ಟಲ್ಲೇನ ಈ ಮಾಧ್ಯಮದವ್ರು ಬಂದು ಈ ಒಂದು ವಿಡಿಯೋಗಳನ್ನ ಮಾಡಿದ್ದಾರೆ. ಮತ್ತೆ ಮಾರನೇ ದಿನಾನೇ ಮಹಿಳೆಯನ್ನ ಕರ್ಸಿದ್ದಾರೆ. ಆ ಮಹಿಳೆಯರಿಗೆ ಇದ್ರ ಬಗ್ಗೆ ಕ್ಲಿಯಾರಿಟಿ ಇತ್ತ, ನಾವ್ ಯಾಕೆ ಹೋರಾಟ ಮಾಡ್ತಾ ಇದೀವಿ ಅನ್ನೋ ಕ್ಲಿಯಾರಿಟಿ ಇತ್ತ. ಈಗ ಮಹಿಳೆಯರಿಗೆ ಅವ್ರ ಹತ್ರ ಒಂದು ಪಾವತಿ ತೋರಿಸಿದ್ರು, ಹಳದಿ ಕಲರ್ ಪಾವತಿ. ಅದು ನೀವೇ ಕೊಟ್ಟಿರೋ ಅಂತ ಹೇಳ್ತಾರ ಅವ್ರು, ಅಥವಾ ಹೇಳಿದವ್ರು ನೀವು ಕೊಟ್ಟಿರೋ ಅಂತ ಹೇಳಿದ, ಬ್ಯಾಂಕ್ ಕೊಟ್ಟಿರೋ ಅಂತ ಹೇಳಿದ. ಅದ ಪಾವತಿ ಯಾರು ಕೊಟ್ಟಿರ್ಬೋದು ಅದನ್ನ, ಅಥವಾ ನೀವೇ ಪ್ರಿಂಟ್ ಮಾಡಿದಿರ ಪಾವತಿ? ಅದನ್ನ ಪ್ರಿಂಟ್ ಮಾಡೋದಾದ್ರೆ ಸರ್ ಅದು CBI ತನಿಖೆ ಆಗ್ಲಿ ಹೇಳಿದಾರ. ಮಲ್ಲಮ್ಮ ಯಳವರ್ ಅವ್ರು ಹೇಳಿದ್ದನ್ನ ಕೇಳಿಸ್ಕೊಂಡೆ ನಾನು. ಅವರೇ ಇನ್ನೊಂದು ಹೇಳ್ತಾರೆ, ಅವರು ಮಂಜುಳಾನೇ ಪ್ರಿಂಟ್ ಮಾಡಿರ್ಬೋದು, ಇಲ್ಲ ಮಹಿಳೆಯರೇ ಪ್ರಿಂಟ್ ಮಾಡ್ಕೊಂಡ್ ಬಂದಿರ್ಬೋದು. ಹಂಗಂದ್ರೆ ಅಲ್ಲಿ ಹೋರಾಟ ನಿನ್ನೆ ನನ್ನ ವಿರುದ್ಧವಾಗಿ ಮಾತಾಡುವಂತ ಮಹಿಳೆಯರು ಅಂದ್ರೆ ಅವರೇ ಪ್ರಿಂಟ್ ಮಾಡ್ಕೊಂಡ್ಬಂದ್ ತೋರಿಸ್ತಾ ಇದಾರಂತ ಸ್ಪಷ್ಟವಾಗಿ ಅವರೇ ಉತ್ತರ ಕೊಡುವಾಗ ನಾನು ಇದಕ್ಕೆ ಉತ್ತರ ಏನ್ ಕೊಡ್ಲಿ ಸರ್? ಸ್ಪಷ್ಟವಾಗಿದೆ ಅಲ್ಲ. ಮಲ್ಲಮ್ಮ ಯಳವರ್ ಹೇಳ್ತಾ ಇದಾರ, ಮಂಜುಳಾ ಪ್ರಿಂಟ್ ಹಾಕಿದಾಳ ಗೊತ್ತಿಲ್ಲ, ಅಥವಾ ಮಹಿಳೆಯರ ಪ್ರಿಂಟ್ ಮಾಡ್ಕೊಂಡ್ಬಂದ್ ತೋರಿಸ್ತಾ ಇದಾರ. ಹಂಗಂದ್ರೆ ಮಹಿಳೆಯರು ಪ್ರಿಂಟ್ ಮಾಡ್ಕೊಂಡ್ಬಂದ್ರ ಅದಕ್ಕೆ ನಾನು ರೆಡಿ ಇದೀನಿ ಸರ್, ಯಾರು ಪ್ರಿಂಟ್ ಮಾಡಿದ್ರು ಅಂತೇಳಿ. ಆ ಹಳದಿ ದಾಖಲಾತಿಗಳು ನಮ್ಮಂದ ಕೊಟ್ಟಿರೋ ತುಂಬ್ಕೊಂಡ್ ಬರುವಾಗ ಒಂದು ಸ್ಲಿಪ್ ಬೇಕಾಗಿತ್ತು. ಅದನ್ನ ಕೊಟ್ಟಿರೋದೇ ಚೈತನ್ಯ ಮಹಿಳಾ ಬ್ಯಾಂಕ್ನವ್ರು. 1 ವರ್ಷ ತನಕ ನಮ್ಗೆ ಏನು ಕೊಟ್ಟಿರ್ಲಿಲ್ಲ. ನಾವು ಫೈಟ್ ಮಾಡಿದೇವಿ. ಮಹಿಳೆಯನ್ನ ಹಂಗೆ ದುಡ್ಡು ಕಟ್ಟಿಸ್ಕೊಂಡ್ ಬಂದ್ರ ಅವ್ರಿಗೊಂದ್ ಸಾಕ್ಷಿ ನಮ್ಗೆ ಏನಾದ್ರು ಕೊಡಾಕ್ ಬೇಕು ಮೇಡಮ್. ನಮ್ಮದ್ ಕೊಟ್ರೆ ನಮ್ ಸಂಸ್ಥೆ ಕೊಟ್ರೆ ಅದು ಕನ್ಸಿಡರ್ ಆಗಲ್ಲ. ಯಾಕ ಸಾಲ ಕೊಟ್ಟವ್ರು ನೀವು, ನಿಮ್ಮ ಬ್ಯಾಂಕಿಂದ ಅಂದ್ರೆ ನಿಮ್ ಬ್ಯಾಂಕಿಂದ ಬೇಕು ಅಂದಾಗ ಅವರೇ ಆ ಬುಕ್ಲೆಟ್ ಕೊಡ್ತಾರ. ಒಂದು ನಮ್ಮ ಹತ್ರ ಇರುತ್ತೆ, ಒಂದು ಅವ್ರ ಜನರ ಹತ್ರ ಇರುತ್ತೆ. ಇವಾಗ ಏನ್ ಅವ್ರು ನಾವು ಪ್ರಿಂಟ್ ಹಾಕಿದೇವೆ ಅಂದ್ರೆ ಅವ್ರ ಸಿಬ್ಬಂದಿಗಳು ಕೊಟ್ಟದ್ದು ನಮ್ಮ ಹತ್ರ ಇದೆ. ಅದೇ ಸ್ಲಿಪ್ ನಮ್ಮ ಹತ್ರ ಅಂದ್ರೆ ನಮ್ಮನ್ನ ನೋಡೇ ಪ್ರಿಂಟ್ ಹಾಕದ್ರ ಅವ್ರು? ಅವ್ರ ಸಿಬ್ಬಂದಿಗಳು ನಮ್ಮನ್ನ ನೋಡೇ ಪ್ರಿಂಟ್ ಹಾಕದ್ರ ಅಥವಾ ನಮ್ಮನ್ನ ನೋಡಿ ಕಲ್ತ್ರ? ಏನ್ ಕದ್ಕೊಂಡ್ ಹೋದ್ರ? ನಮ್ಮ ಬಲ್ಲಿನೇ ಸ್ಲಿಪ್ ಕದ್ಕೊಂಡು ಹೋಗಿ ಅವ್ರ ಮ್ಯಾನೇಜರ್ ಅವ್ರ ಫೀಲ್ಡ್ ಆಫೀಸರ್ ತಂದು ನಮ್ಮ ಮಹಿಳೆಯರು ಕೊಟ್ರ. ಕೆಲವೊಂದು ಡೈರೆಕ್ಟ್ ಆಗಿ ತುಂಬಿಸ್ಕೊಂಡೇನ ಅಂತ ಹೇಳಿದಾರಲ್ಲ, ಅದಕ್ಕೆ ಆದಂತ ಸಾಕ್ಷಿಗಳು ಅದೇ ನಸೀಮಾ ಮನಗೂಳಿರೋ ಹತ್ರನೇ ಇದೆ. ಫೋನ್ ಪೇ ಮಾಡಿರೋದಕ್ಕೆ ಅವರೇ ಅದನ್ನ ಬರೆದು ಕೊಟ್ಟಂತ ಸಾಕ್ಷಿಗಳು ಇದಾವೆ. ಇವಾಗ ಅವ್ರನ್ನ ಎಲ್ಲಿ ಫೇಕ್ ಅಕೌಂಟ್ ಆಗಿದೆ, ನಮ್ಮ ಬ್ಯಾಂಕಿಂದ ಸಮಸ್ಯೆಗಳು ಹೊರಗಡೆ ಬರ್ತಾವೆ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರನ್ನ ಯಾವ ರೀತಿ ಮೈಂಡ್ ವಾಶ್ ಮಾಡಿದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ 8 ಜನ ಫೇಕ್ ಅಕೌಂಟ್ ಮಾಡಿದ್ದಾರೆ ಸರ್. ಭೇಟಿಯಾಗಿ 100% ಸರ್. ಅದೇ ಬಂದಂತವ್ರು ಅವ್ರು ಕಂಪ್ಲೇಂಟ್ ಕೊಟ್ಟಾಕ್ ಬರೋದ ಅಥವಾ ಹೆದರ್ಕೊಂಡು ಇರ್ಬೋದು ಅಂತ ಅನ್ಕೊಂಡೆ ನಾನು. ಮಂಜುಳಾ ಅವ್ರ, ಈಗ ಮಲ್ಲಮ್ಮ ಯಳವರ್ ಅವರು ಇಂಟರ್ವ್ಯೂ ನೋಡಿದೆ ನಾನು, ಸಾಯಂಕಾಲ ಎಕ್ಸ್ಪ್ರೆಸ್ ಚಾನಲ್ ನೋಡಿದೆ. ಆ ಸಾಯಂಕಾಲ ಎಕ್ಸ್ಪ್ರೆಸ್ ಚಾನಲ್ ಅವರು ಒಂದು 2 ಸರಿ 3 ಸರಿ ಕೇಳ್ತಾರ ಅವ್ರಿಗೆ. ಅದು ಪಾವತಿ ಫೇಕ್ ಇತ್ತಪ್ಪ ಅಂತಂದ್ರ ಅಥವಾ ಮಂಜುಳಾ ಮ್ಯಾಗೇನೆ ಪ್ರಿಂಟ್ ಮಾಡ್ಯಾರ ಅಂತ ಆರೋಪ ಇತ್ತಪ್ಪಂದ್ರ ಸೊ ಕಂಪ್ಲೇಂಟ್ ಕೊಡ್ರಿ ಅಂತ 2 ಸರಿ 3 ಸರಿ ಕೇಳ್ತಾರ. ಆ 3 ಸರಿ ಅವ್ರಿಗೆ ಉತ್ತರ ಸರಿಯಾಗಿ ಕೊಟ್ಟಿದ್ರು. ಆ 3 ಸರಿ ಅವ್ರು ಕೇಳಿದ ಪ್ರಶ್ನೆಗೆ ಅವರು ಬೇರೆ ಬೇರೆ ಉತ್ತರ ಕೊಟ್ಟರು ಹೊರತು ನೇರವಾಗಿ ಕಂಪ್ಲೇಂಟ್ ಮಾಡ್ತೀನಿ ಹೇಳಿದವ್ರು. ಆದ್ರ ನಾಳೆ ಒಂದು ಪರಿಸ್ಥಿತಿ ಬಂದು ಮಲ್ಲಮ್ಮ ಯಳವರ್ ಅವರು ಈ ಪಾವತಿಗಳು ಫೇಕು, ಮಂಜುಳಾ ಮ್ಯಾಗೇರಿ ಇವರೇ ಪ್ರಿಂಟ್ ಮಾಡಿ ಕೊಟ್ರ ಅಂತ ತಿಳ್ಕೊಂಡು ಅವ್ರ FIR ಒಂದು ತನಿಖೆ ಮಾಡಿದ್ರಪ್ಪ ಅಂತಂದ್ರ ನಿಮ್ ವಿರುದ್ಧ ತನಿಖೆ ತಪ್ಪ ನೀವು ತಯಾರಿದ್ರಿ ನೀವು?
ಖಂಡಿತ ಸರ್, 100% ತಯಾರಿದ್ದೇನೆ. CBI ತನಿಖೆ ಆಗ್ಲಿಕ್ಕೆ ಕೂಡ ಅಂತ ನಾನು ಆಲ್ರೆಡಿ ಮಾಧ್ಯಮದವ್ರ ಮುಂದೆ ಹೇಳ್ಕೊಂಡಿದ್ದೀನಿ ಸರ್. CBI ತನಿಖೆ ಆಗಲಿ, CID ತನಿಖೆ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ನಾನೇ ಪ್ರಿಂಟ್ ಹಾಕಿದ್ದು ಅಥವಾ ಮಹಿಳೆಯರೇ ಪ್ರಿಂಟ್ ಹಾಕಿದ್ದೇವೆ ಅನ್ನೋದು ತನಿಖೆ ಆಗ್ಲಿ. ಮಲ್ಲಮ್ಮ ಯಳವಾರ್ ಅವರು, ಈಗ ಸುನಂದಾ ಪಂಕಿ ಅವ್ರು ಮಾತಾಡಿದ್ದಾರೆ, ಮಂಜುಳಾ ಮೇಡಮ್ ಅವರ ಎಲ್ಲ ಕಂಪ್ಲೀಟ್ ಆಗಿ ನನ್ನ ಸಂಘ ಕ್ಲೋಸ್ ಆಗಿದೆ, ಎಲ್ಲ ದುಡ್ಡು ಅವ್ರ ಹತ್ರ ಕಟ್ಟಿದ್ದೀನಿ, ಆದ್ರೆ ಬ್ಯಾಂಕಿಗೆ ಮುಟ್ಟಿಲ್ಲ ಅಂತ ಹೇಳಿದಾರೆ ಅವರು. ಆ ಸುನಂದಾ ಪಂಕಿ ಅವರು ಕಂಪ್ಲೀಟ್ ಆಗಿ ನಾನು ರಿಸಿಪ್ಟ್ ಕೊಟ್ಟು ತುಂಬಿಕೊಂಡು ಬ್ಯಾಂಕಿಗೆ ಕಟ್ಟಿಲ್ಲ ಅಂದ್ರ ಅವ್ರನ್ನ ಇವ್ರು ಸಾಕ್ಷಿಯಾಗಿ ಬ್ಯಾಂಕ್ ಪರಾನೇ ಮಾತಾಡ್ತಾ ಇದಾರೆ. ನನಗೆ ಅದೇನು ಇದು ಇಲ್ಲ. ಆ ಮಹಿಳೆಯನ್ನ ಇಟ್ಕೊಂಡು ಮಲ್ಲಮ್ಮ ಹೇಳೋರ್ ನನ್ನ ಮ್ಯಾಗ ಆರಾಮಾಗಿ ಕಂಪ್ಲೇಂಟ್ ಮಾಡ್ಬೋದಲ್ಲ. ನಾನ್ ಫ್ರಾಡ್ ಮಾಡಿದ್ದೀನಿ, ನಾನು ಕೋಟಾ ಏನದು ರಸೀದಿಗಳನ್ನ ರಚನೆ ಮಾಡಿದೀನಿ ಅಂತ ಹೇಳುವಾಗ ಅವ್ರಿಗೆ ಆ ಧೈರ್ಯ ಇಲ್ವಾ ನನ್ನ ಮೇಲೆ ಕಂಪ್ಲೇಂಟ್ ಮಾಡಕ್ಕೆ? ಒಂದ್ ವೇಳೆ ನಾನು ಡುಪ್ಲಿಕೇಟ್ ರಿಸಿಪ್ಟ್ಗಳನ್ನ ಮಾಡಿದ್ರೆ ಇವ್ರಿಗೆ 5-6 ಜನಕ್ಕೆ ನಾನು ಯಾಕೆ ಕೊಡ್ಬೇಕಿತ್ತು? ಇಡೀ 31 ಸಂಘಕ್ಕೂ ನಾನು ಹಂಚ್ಬೋದಾಗಿತ್ತಲ್ಲ. ಇವ್ರಿಗೆ ಅಷ್ಟೇ ಯಾಕೆ ಹಚ್ಚೋದು? ಅವ್ರು ಆರಾಮಾಗಿ ಕಂಪ್ಲೇಂಟ್ ಮಾಡ್ಬೋದಲ್ಲ ಅದನ್ನ ಇಟ್ಕೊಂಡು. ಯಾಕೆ ಮಾಡ್ತಾ ಇಲ್ಲ? ಮಲ್ಲಮ್ಮ ಯಾಳವ್ರವ್ರು ಹೇಳ್ತಾರೆ ಅವ್ರ ಮ್ಯಾಗ ಮಾಡ್ಲಿಕ್ಕೆ ಯಾವುದೇ ಆದ ಒಂದು ಸಾಕ್ಷಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಕ್ಲಿಯರಿಟಿ ಇಲ್ವಾ ಇದು ನಮ್ಮದು ಅವ್ರದ್ದು ಅಂತೇಳಿ? ಅಥವಾ ಅವ್ರ ಸಿಬ್ಬಂದಿಗಳ ಜೊತೆ ಇದ್ರ ಬಗ್ಗೆ ಯಾವತ್ತು ಯಾವ್ದ್ರ ಬಗ್ಗೆ ಚರ್ಚೆನೆ ಮಾಡ್ಲಿಲ್ವಾ? ಅದನ್ನ ಮಾಧ್ಯಮದವ್ರು ತನಿಖೆ ಮಾಡ್ಬೇಕು. CBI ಕೊಡ್ತಿರೋ CID ನಾನು ಯಾವಾಗೂ ಕೇಳ್ತಾ ಇರೋದು CBI ತನಿಖೆ ಆಗ್ಲಿ ಅಂತಾನೆ ಕೇಳ್ತಾ ಇದ್ದೇನೆ. ಇಷ್ಟ ಇರ್ಬೇಕಾದ್ರೆ ನಾನು ಹೆಂಗ ಮಾಧ್ಯಮದವ್ರನ್ನ ದಾರಿ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ? ಇದು ಸಾಯಂಕಾಲ ಎಕ್ಸ್ಪ್ರೆಸ್ನವ್ರು ಇದಕ್ಕೆ ನನಗೆ ಕ್ಲಿಯರಿಟಿ ಕೊಡ್ಬೇಕು. ಮಂಜುಳಾ ಅವ್ರೆ, ಈಗ ಮಲ್ಲಮ್ಮ ಯಾಳವರವರು ನಿಮ್ ಬಗ್ಗೆ ಆರೋಪ ಮಾಡ್ಬೇಕಾದ್ರೆ ಇಷ್ಟು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಕೂತಿರ್ ಮುಂದವ್ರು. ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದು ತೋರಿಸಿರೋರು. ನೀವು ಏನೋ ಒಂದು ಬಾಂಡ್ ಕೊಟ್ಟಿರಂತ, ಆಮೇಲೆ ನಿಮ್ ನೋಟಿಸ್ ಕೊಟ್ಟಿರಂತ ನೀವು ತಗೊಂಡಿರಂತ, ಆಮೇಲೆ ಸಂಘ ಸದಸ್ಯರಿಗೆ ಇಷ್ಟು ನೋಟಿಸ್ ಕಳಿಸಿರಂತ ಎಲ್ಲ ದಾಖಲೆ ಇಟ್ಟಿದ್ರು. ಮತ್ ನೀವು ನಮ್ಮ ಚಾನಲ್ ಬಂದಿರಿ, ಈಗ ನೀವೇ ನಂಗೆ ದಾಖಲೆ ಕೊಡ್ತೀರಿ? ಸರ್, ಅವ್ರ ಬುಟ್ಟೆನ ಹಾವು ತೆಗೆದು ತೋರಿಸಿ ವಾಪಸ್ ಬುಟ್ಟಿ ಒಳಗೆ ಇಟ್ರು ಹೊರತಾಗಿ ಮೀಡಿಯಾದ ಮುಂದೆ ಅವ್ರು ತೋರಿಸ್ಲಿಲ್ಲ ಸರ್. ಅದು ಹಂಗ್ ತೋರ್ಸಂಗಿತ್ತು, ಅವ್ರು ಕ್ಲಿಯರ್ ಆಗಿ ತೋರಿಸ್ಬೇಕಾಗಿತ್ತು. ನಾನು ಆ ರೀತಿ ಮಾಡೋಳಲ್ಲ. ನಾನು ಏನಿದ್ರು ಕೋರ್ಟಲ್ಲಿ ನಡೆದಿದೆ, ಕೋರ್ಟಿಗೆ ಒಪ್ಪಿಸ್ತೀನಿ. ಮೀಡಿಯಾದ ಮುಂದೆ ಕೊಡೋಕ್ಕಿಂತ ಕೋರ್ಟಲ್ಲಿ ನಡೆದ್ಮೇಲೆ ನನಗೆ ಸಾಕ್ಷಿ ಬೇಕಾಗತ್ತೆ. ಕೋರ್ಟಿಗೆ 100% ನನ್ನಲ್ಲಿರುವಂತ ದಾಖಲಾತಿ ನಾನು ಖಂಡಿತ ಕೊಡ್ತೀನಿ. ನಾನು ಅವ್ರ ತರ ಬುಟ್ಟಿಯಲ್ಲಿರೋ ಹಾವನ್ ತೆಗೆದು ತೋರ್ಸೋದು ಮತ್ತೆ ಬುಟ್ಟಿಯಲ್ಲಿ ಹಾಕೋ ಕೆಲಸ ನಾನು ಮಾಡೋದಿಲ್ಲ ಸರ್. ಅಲ್ರಿ, ತೋರ್ಸಾರಲ್ರಿ ಅವ್ರ ಕೈಯಾಗ ದಾಖಲೆ ಹಿಡಿದು ತೋರ್ಸಾರ ಮತ್ತ ಅವ್ರು? ಸರ್, ತೋರ್ಸಿದ್ರೆ ನಿಮ್ಮ ಮೀಡಿಯಾಕ್ಕೆ ಯಾವ್ದಾದ್ರು ಕ್ಲಿಯರ್ ಆಗಿ ಸ್ಕ್ಯಾನ್ ಮಾಡಿ ಅವ್ರು ಏನಾದ್ರು ತೋರ್ಸಿದಾರ ಸರ್? ದೂರಿಂದ ಈಗ ತೋರ್ಸಿದಾರ ಇಟ್ಟಿದಾರ ಕ್ಲಿಯರಿಟಿ ಏನಾರ ಕೊಟ್ಟಿದ್ದಾರೆ ಸರ್? ಅವ್ರೇನ ನೀವು ಈ ನಂದೇ ಹೆಸರು ನಮ್ದೇ ಅನ್ನೋ ತರ ನಿಮ್ಗೆ ಏನಾದ್ರು ಅವ್ರು ಡಾಕ್ಯುಮೆಂಟ್ಸ್ ಕೊಟ್ಟಿದಾರ? ನೀವೇನಾದ್ರು ಮೀಡಿಯಾದವ್ರು ಯೂಟ್ಯೂಬ್ ಅಲ್ಲಿ ನೀವು ಅದ್ರ ಬಗ್ಗೆ ಕ್ಲಿಯರಿಟಿ ಕೊಟ್ಟಿದ್ದೀರಾ? ಇವ್ರದೇ ಅಂತ ಹೇಳಿ ಪ್ರತ್ಯೇಕವಾಗಿದೆಯಾ? ಸುಳ್ಳು ಆಗಿರ್ಬೋದಲ್ಲ ಸರ್? ನಾನ್ ಕೋರ್ಟಿಗೆ ಕೊಡ್ತೀನಲ್ಲ ಸರ್. ಕೋರ್ಟಲ್ಲಿ ನಡೆದ್ಮೇಲೆ ಕೋರ್ಟಿಗೆ ಖಂಡಿತ ದಾಖಲಾತಿ ಕೊಡಬೇಕು. ನಾನು ಕೊಡ್ತೇನೆ. ಅಂದ್ರೆ ನಿಮ್ ವಿರುದ್ಧ ಇರೋದು ಮೀಡಿಯಾದಾಗೆಲ್ಲ ಕೋರ್ಟ್ನಾಗ? ನಾನು ನನ್ನ ವಿರುದ್ಧ 3 ವರ್ಷದಿಂದ ಜನರ ಪರವಾಗಿ ಹಾಗೂ ಅನ್ಯಾಯದ ವಿರುದ್ಧವಾಗಿ ಹೋರಾಡ್ತಾ ಇದ್ದೇನೆ, ಮೀಡಿಯಾದ ಪರವಾಗಿ ಅಲ್ಲ ಸರ್. ಮಲ್ಲಮ್ಮ ಯಾಳವಾರ್ ಅವ್ರು ಮಾಡಿರುವಂತ ಚೈತನ್ಯ ಮಹಿಳಾ ಸಹಕಾರಿ ಬ್ಯಾಂಕ್ ಅವ್ರನ್ನ ಮೋಸ ಮಾಡಿದಾರೆ, ಅದ್ರ ವಿರುದ್ಧ ನಾನು ಹೋರಾಡ್ತಾ ಇದ್ದೇನೆ. ನನ್ನ ನಂಬಿ ಬಂದಂತ 1000 ಜನ ಇದ್ದಾರೆ. ಈ 900 ಜನರ ಪರವಾಗಿ ಹೋರಾಡ್ತಾ ಇದ್ದೇನೆ. ಅವ್ರು ಒಂದು 5-6 ಜನ ಬಂದಿದ್ದಾರೆ ಅಂತ ನಾನು ಹೇಳ್ತಲ್ಲ, ಅವರು ಕೂಡ ಇದ್ರಲ್ಲಿ ಇರುವಂತವ್ರೆ. ಆ 900 ಜನರ ಪರವಾಗಿ ನಾನು ಹೋರಾಟ ಮಾಡ್ತಾ ಇರೋದು. ಇದನ್ನ ನಮ್ಮ ನ್ಯಾಯ ಸಿಗುವವರೆಗೆ ನಾನು ಹೋರಾಟ ಮಾಡ್ತಾನೆ ಇರ್ತೇನೆ. ಮಂಜುಳಾ ಅವ್ರೆ, ಮಂಜುಳಾ ಮ್ಯಾಗೇರಿ ಇಲ್ಲ ಕವಿತಾ ನಾಯಕ್, ಎರಡೆರಡು ಹೆಸರು ಇಟ್ಕೊಂಡು ಯಾಮಾರಿಸಿರತ್ತಲ್ರಿ ನೀವು ಮಲ್ಲಮ್ಮ ಅವ್ರಿಗೆ? ಸರ್, ಇಡೀ ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರಿಗೆ ತವ್ರ ಮನೇಲಿ ಒಂದ್ ಹೆಸರು ಇರುತ್ತೆ, ಗಂಡನ ಮನೇಲಿ ಒಂದ್ ಹೆಸರು ಇರುತ್ತೆ. ಹಾಗಾಗಿ ನಾನೇನು ಅವ್ರ ತರ 2 ಮಕ್ಕಳು ಇಟ್ಕೊಂಡು ನಾನು ಹೇಳ್ತಾ ಇಲ್ಲ. ಅವ್ರು ಯಾಕಂದ್ರೆ ಒತ್ತಿ ಹೇಳ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಲ್ಲ. ಎಲ್ಲರಿಗೂ ಅವ್ರಿಗೂ ತವ್ರ ಮನೇಲಿ ಒಂದ್ ಹೆಸರು ಇರ್ಬೋದು, ಗಂಡನ ಮನೇಲಿ ಒಂದ್ ಹೆಸರು ಇರ್ಬೋದು. ಹಾಗೆ ನನಗೆ 2 ಹೆಸರು ಇದೆ. ಅದನ್ನ ಏನೋ ಸರ್ಚ್ ಮಾಡಿರ್ಬೋದು, ಮಾಡಿ ಒತ್ತಿ ಹೇಳ್ತಾ ಇದ್ರು. ಅದು ಯಾಕೆ ಹೇಳ್ತಾ ಇದಾರೆ ಅಂತಾನೆ ನನ್ಗೆ ಕ್ಲಿಯರ್ ಆಗ್ತಿಲ್ಲ. ಆದ್ರೆ ಅವ್ರ ತರ 2 ಮುಖಗಳು ಮಾತ್ರ ನನಗಿಲ್ಲ. 2 ಹೆಸರು ಇರ್ಬೋದು, ಆದ್ರೆ 2 ಮುಖಗಳಿಲ್ಲ ನನಗೆ. ಮಂಜುಳಾ ಅವ್ರೆ, ಈಗ ನಿಮ್ಗ ಚೈತನ್ಯ ಮಹಿಳಾ ಬ್ಯಾಂಕಿನ ಜೊತೆ ಇರುವಂತ ತಕರಾರೇನು? ನೀವು ಹೇಳಿದ್ರಿ ಸಹಕಾರ ಸಂಘ ನಿಬಂಧಕರ ಹತ್ರ ಹೋಗಿನಿ ಅಂತ ಹೇಳಿರಿ, ಜಿಲ್ಲಾಧಿಕಾರಿ ಕಚೇರಿ ಹೋಗಿ ಅಂತ ಹೇಳಿರಿ, ಈ ಕೋರ್ಟ್ ಮೆಟ್ಲು ಹತ್ತೀರಿ ನೀವು. ನಿಮ್ಗೆ ಅವ್ರಿಗೆ ಯಾವ ವಿಷಯ ಕ್ಲೇಶ್ ಆಗಿದೆ? ನಿಮ್ಗೆ ಚೈತನ್ಯ ಮಹಿಳಾ ಬ್ಯಾಂಕಿನವ್ರು ಮಾಡಿದ ಮೋಸ ಏನು? ಸರ್, ಅವರು ನಮಗೆ ಸರಿಯಾದ ಒಂದು ಈಗ ಬಂದಿರೋದಂದ್ರೆ ಹಣಕಾಸಿನಲ್ಲಿ ಬಹಳ ತೊಂದರೆ ಮಾಡಿದ್ದಾರೆ. ಹೆಚ್ಚಿನ ಬಡ್ಡಿ ಆಗಿರ್ಬೋದು, ದಂಡ ಆಗಿರ್ಬೋದು, ಇತರೆ ದುಡ್ಡುಗಳನ್ನಾಗಿರ್ಬೋದು, ನಾವೇ ಸ್ಲಿಪ್ಗಳನ್ನ ಚಲನಗಳನ್ನ ತಿದ್ದುಪಡಿ ಮಾಡಿದ್ದೇವೆ ಅಂತ ಇತ್ತಿತ್ತಲಾಗಿ ಹೇಳ್ತಾ ಇದ್ದಾರೆ. ಅವರು ಕಂತು ಬಂದಿಲ್ಲ ಅಂದ್ರೆ ಪ್ರತಿ ಬ್ಯಾಂಕಿಗೂ ಇರೋ ರೂಲ್ಸ್ 3 ತಿಂಗಳು.
ಅಲ್ವಾ? ನಾವು ಹಾಕಿದೇವಿ, ನಾವ್ ಎಲ್ಲಾ ಕಂತುಗಳನ್ನು ಒಯ್ದು ಹಾಕಿದೇವಿ, ಕ್ಲೋಸ್ ಆಗಕ್ ಬಂದಿದೆ ಅಂತ ಅಂದಾಗ 9-10 ತಿಂಗಳ ತನಕ ಹೇಗ್ ಸುಮ್ಮಿದ್ರು ಅವರು? ಯಾವ ಬ್ಯಾಂಕ್ನವ್ರು ಸುಮ್ಮಿರ್ತಾರ? 3 ತಿಂಗಳಾದ್ಮೇಲೆ ಅವರು ಆರಾಮಾಗಿ ಅವ್ರು ನೋಟಿಸ್ ಜಾರಿ ಮಾಡ್ಬೋದಿತ್ತ, ಅಥವಾ ಏನಾದ್ರು ಕಂಪ್ಲೇಂಟ್ ಮಾಡ್ಬೋದಿತ್ತ. ಒಂದ್ ಸಂಗಿನ ಪ್ರಾಬ್ಲಮ್ ಆಗಿದೆ, ಹೌದಾ ಮಂಜುಳಾ ಮೇಡಮ್ ತಿಂದಾಳ, ಮಂಜುಳಾ ಮೇಡಮ್ ಇಲ್ಲ ಅಂತ ಹೇಳ್ಬೋದಿತ್ತು. 31 ಸಂಘಕ್ಕ 9 ತಿಂಗಳ 10 ತಿಂಗಳ ತನಕ ಕಂತು ಬರ್ಲಾರ್ದೇನೆ ಇವ್ರು ಯಾವ ಇದ್ರಲ್ಲೇ ನಿದ್ದೆ ಮಾಡ್ತಾ ಇದ್ರು ಅಂತ ನನ್ ಆ ಒಂದು ಉದ್ದೇಶ ಇಟ್ಕೊಂಡು ಇವ್ರು ನಮಗ ಸಡನ್ಲಿ 14 ಕಂತು ಕ್ಲೋಸ್ ಆದ್ರೆ ಇನ್ನು 2 ಕಂತಿನ ದುಡ್ಡು ಅವ್ರ ಬ್ಯಾಂಕ್ ಅಲ್ಲಿ ಇದೆ, ನಮ್ಮ ಮಹಿಳೆಯರ್ದು. ಅವಾಗ ನಾವು ಕ್ಲೋಸ್ ಮಾಡೋ ಟೈಮ್ಗೆ ದುಡ್ಡು ಬಂದಿಲ್ಲ ಅಂತ ಮಹಿಳೆಯರಿಗೆ ಹೇಳಿದಾಗ, ಅವಾಗ ನನ್ ಬಂದಾಗ ನಮಗೂ ಶಾಕ್ ಅದು. ಇಷ್ಟು ದಿನ ಏನ್ ಮಾಡ್ತಾ ಇದ್ರೆ ಅಂತ ನಾನು ಕ್ವಶನ್ ಮಾಡಿದ್ದೇನೆ. ನಾನು ಪ್ರತಿ ರೆಕಾರ್ಡ್ಸ್ ಸಿಕ್ಕರೆ ಇದ್ರ ಬಗ್ಗೆ ಕ್ಲಿಯರಿಟಿ ಸಿಕ್ಕೇ ಸಿಗುತ್ತೆ. CBI ತನಿಖೆ ಆದ್ರೆ 100% ಸಿಗುತ್ತೆ. ಇದನ್ನ ಇಟ್ಕೊಂಡೆ ನಾವು DC ಅವ್ರಿಗೆ ಮನವಿ ಕೊಟ್ಟು DR ಆಫೀಸ್ ಅಲ್ಲಿ ಇದ್ರ ಬಗ್ಗೆ ತನಿಖೆ ನಡೆದಿತ್ತು. ಇನ್ನೂ ಅದು ಕಂಪ್ಲೀಟ್ ಆಗೇ ಇಲ್ಲ. ಅದ್ರ ಬಗ್ಗೆ ನಮ್ಗೆ ಯಾವ್ದೇ ಒಂದು ಪ್ರತಿ ಉತ್ತರ ಸಿಕ್ಕಿಲ್ಲ. ಅದು ಆದ್ರೂ ಅವ್ರು ನೋಟಿಸ್ ಜಾರಿ ಮಾಡಿ ಕೋರ್ಟಿಗೆ ಎಳೆದಿದ್ದಾರೆ. ನೋಟಿಸ್ ತೋರಿಸ್ತಾರೆ, ಮೇಡಮ್ ನೋಟಿಸ್ ಹಿಡಿದಿಲ್ಲ ಅಂತ. ನಮಗೆ ಕಳಿಸ್ಬೇಕಾದ್ರು DR ಆಫೀಸ್ ಅಲ್ಲಿ ನಡೆದ್ಮೇಲೆ ಅವ್ರು ಕಳಿಸ್ಬೇಕಾಗಿತ್ತು. ನಾವೀಗ ಅವ್ರ ಆರೋಪ ಇರೋದೇ ನಮ್ಮ ಹಣ, ಹೆಚ್ಚಿನ ಹಣ ಅವ್ರು ತಗೊಂಡಿದ್ದಾರೆ, ಅದನ್ನ ಸರಿಯಾದ ಒಂದು ಎನ್ಕ್ವೈರಿ ಆಗ್ಲಿ, ಕೊಡ್ಲಿ. ಎಲ್ಲಾ ಬಡ ಮಹಿಳೆಯರಿದ್ದಾರೆ, ಬಡವರು ಇದ್ದಾರೆ ಅಂತ ನಾನು ಇಷ್ಟು ದಿನ ಇದ್ದೇವೆ. ಹಂಗಿತ್ತು ಮೋಸ ಮಾಡಂಗಿತ್ತು ಅಂದ್ರೆ ಮೊದ್ಲೇ ಮಾಡ್ಬಿಡ್ತಿದ್ದೇವೆ. ಅವ್ರ ಪರವಾಗಿ ನಾ ಇಷ್ಟು ಫೈಟ್ ಮಾಡೋ ಅವಶ್ಯ ನನಗೂ ಇರ್ತಿರ್ಲಿಲ್ಲ. ಇಷ್ಟೆಲ್ಲಾ ಟೆನ್ಷನ್ ತಗೋಬೇಕು. 31 ಸಂಘ ಅಂದ್ರೆ 900 ಜನರದ್ದು ನಾನು ಕೇಳ್ಬೇಕು. ಆ 900 ಜನರಿಗೆ ಮೋಸ ಆಗಿದೆ, ನನಗೂ ಮೋಸ ಆಗಿದೆ ಅಂತಾನೆ ನಾನು DC ಅವರಿಗೆ ಮನವಿ ಕೊಟ್ಟು ಈ DR ಆಫೀಸಲ್ಲಿ ಅದ್ರ ಬಗ್ಗೆ ತನಿಖೆ ಆಗ್ಲಿ ಅಂತ ನಡೀತಾ ಇದ್ರು. ರಿಪೀಟ್ ಆದ್ರೂ ಕೊಟ್ಟಿದ್ರೆ ಅದಕ್ಕೆ ಇನ್ನೂ ಉತ್ತರ ಬಂದಿಲ್ಲ. ಮೊದಲಿಂದ ನಡೆದಿರೋದಕ್ಕ ಇವ್ರು ಪದೇ ನೋಟಿಸು, ಮನೆಗಳಿಗೆ ಹೋಗಿ ಹರಾಜ್ ಮಾಡ್ತೀನಿ ಅನ್ನೋದು, ಅವ್ರು ದಾನ್ಲಿ ಮಾಡ್ತಾ ಇರೋದು, ಮಹಿಳೆಯರಿಗೆ ತೊಂದರೆ ಮಾಡ್ತಾ ಇರೋದ್ರಿಂದ ಮತ್ತೆ ನಾನು 27-9ನೇ ತಾರೀಕಿಗೆ ಅವ್ರಿಗೆ ಕೊಟ್ಟಿದ್ರು ಅದಕ್ಕೆ ಇನ್ನೂ ಉತ್ತರ ಸಿಗ್ತಾ ಇಲ್ಲ. ಅದಕ್ಕೆ ಯಾವಾಗ ಪರಿಹಾರ ಸಿಗ್ತಾ ಇದೆ? ಕೋರ್ಟಲ್ಲಿ ಮಾತ್ರ ನಡೆದಿದೆ. ನಾವು ಕೋರ್ಟಲ್ಲಿ ಇದಕ್ಕೆ ಏನ್ ಉತ್ತರ ಕೊಡ್ಬೇಕು, ಏನ್ ಡಾಕ್ಯುಮೆಂಟ್ಸ್ ಕೊಡ್ಬೇಕು, ಖಂಡಿತ ಕೊಟ್ಟೇ ಕೊಡ್ತೀವಿ. ಶಿಕ್ಷಕರೇ, ಇಲ್ಲಿ ಗಮನಿಸಬೇಕಾದಂತ ಒಂದು ಅಂಶ ಏನಪ್ಪಾ ಅಂತಾರ, ಸ್ವಸಹಾಯ ಸಂಘಗಳಿಗೆ ಮೈಕ್ರೋ ಫೈನಾನ್ಸ್ ಅವರು ಸಾಲ ಕೊಡ್ತಾರ. ಅಂತ ಮೈಕ್ರೋ ಫೈನಾನ್ಸ್ 100 ಅವ್ರು ಸಾಲ ಕೊಟ್ಟದನ್ನ ಯಾವ ರೀತಿ ವಸೂಲು ಮಾಡ್ತಾರ ಅಂತಂದ್ರ, ಇವತ್ತು ಮಂಗಳವಾರ ಸಂಘಕ್ಕೆ ಮಂಗಳವಾರ ದಿವಸ ನಾವು ರೊಕ್ಕ ಕಟ್ಬೇಕಂತ, ರೊಕ್ಕ ಕಟ್ಟಲೇಬೇಕು. ಬೈ ಚಾನ್ಸ್ 10 ಜನ ಸಂಘದೊಳಗೆ ಇರ್ತಾರ, ಸದಸ್ಯರು ಇರ್ತಾರ, 9 ಜನ ರೊಕ್ಕ ತುಂಬಿರ್ತಾರ. ಒಬ್ರು ತುಂಬಿಲ್ಲ ಅಂತಂದ್ರ ಆ ಒಬ್ರು ರೊಕ್ಕ ತುಂಬೂರು, ದುಡ್ಡು ತುಂಬೂರವರೆಗೂ ಆ ಸಾಲ ವಸೂಲಿಗಾರರು ಅಥವಾ ಮೈಕ್ರೋ ಫೈನಾನ್ಸ್ ಒಂದು ಏನ್ ರಿಪ್ರೆಸೆಂಟೇಟಿವ್ ಇರ್ತಾರಲ್ಲ, ಅವ್ರು ಮನಿ ಮುಂದೆ ಎದ್ದು ಹೋಗೋದು, ಅವ್ರು ಮನಿ ಮುಂದೆ ಕೂತ್ಬಿಡ್ತಾರ. ಅವ್ರು ಮನಿ ಮುಂದೆ ಕೂತು ಸಾಲ ವಸೂಲಿ ಮಾಡ್ತಾರ. ಇದು ವಾರದ ಸಂಗೀತಪ್ಪ, ಪ್ರತಿ ವಾರ ಇದೇ ಹಣೆ ಬರ. ಇದು ಅಕಸ್ಮಾತ್ ಒಬ್ಬರೇ ದುಡ್ಡು ಬಂದಿಲ್ಲ ಅಂದ್ರೂ ಸಿಗ್ತಕ್ಕ ಆ ದುಡ್ಡು ಏನಾರು ಮನೆಯಾದ ಸಾಮಾನು ಮಾರಿ ತುಂಬಬೇಕು, ಖರೆ ದುಡ್ಡು ಬಿಟ್ಟು ಹೋಗೋದು. ಅವ್ರು ತಿಂಗಳ ಸಂಘಿದ್ರು ಅದೇ, ತಿಂಗಳ ಸಂಗೀತಪ್ಪ ಅಂದ್ರೆ ತಿಂಗಳ ಕಂತಿದ್ರು ಅದೇ, ಪ್ರತಿ ತಿಂಗಳು ಬರ್ತಾರ. ತಿಂಗಳ ಎಲ್ಲಾ ಸಂಘದ ಸದಸ್ಯರ ದುಡ್ಡು ತುಂಬುವರೆಗೂ ಎದ್ದು ಹೋಗೋದು ಅವ್ರು. ಅಂತದು ಇವರು ಚೈತನ್ಯ ಮಹಿಳಾ ಬ್ಯಾಂಕ್ನವ್ರು ಕೊಟ್ಟಿದ್ದು ಇದೆ ಸ್ವಸಹಾಯ ಸಂಘಗಳಿಗೆ. ಅವರು ಮೈಕ್ರೋ ಫೈನಾನ್ಸ್ ಮಾಡಿದ್ದು. ಇವು ಸಹಕಾರ ಸಂಘದ ರೂಲ್ಸ್ ಪ್ರಕಾರ 3 ತಿಂಗಳು ಡಿಫಾಲ್ಟ್ ಆಯ್ತಪ್ಪ ಅಂದ್ರ ಒಂದ್ ನೋಟಿಸ್ ಕಳಿಸ್ಬೋದಿತ್ತು, ಯಾಕೆ ದುಡ್ಡು ಬಂದಿಲ್ಲ ಅಂತ ಕೇಳ್ಬೋದಿತ್ತು. ಅಂದ್ರೆ ದುಡ್ಡು ಅಂದ್ರೆ ಇಷ್ಟು ನಿರ್ಲಕ್ಷ್ಯ ಅವ್ರಿಗೆ, ಚೈತನ್ಯ ಮಹಿಳಾ ಬ್ಯಾಂಕ್ನವ್ರಿಗೆ. ಯಾವಾಗ ಇವ್ರಿಗೆ ಗೊತ್ತಾಯ್ತು ಅಂದ್ರ 18 ತಿಂಗಳ ಕಂತು ಈ ಮಹಿಳೆಯರು 16 ತಿಂಗಳ ಕಂತು ಸರಿಯಾಗಿ ತುಂಬ್ಯಾರ. ಅವರು ಲಾಸ್ಟ್ 2 ತಿಂಗಳ ಕಂತು ತುಂಬ್ಯಾರ. ಯಾಕೆ ತುಂಬ್ಯಾರ ಅಂತಂದ್ರ, ಒಂದೇದ ಶೇರ್ ಅಮೌಂಟ್ ಕಟ್ ಮಾಡ್ಕೊಂಡ್ರಂತಂದು, ಎರಡನೇದು ಉಳಿತಾಯ ಹಣ ಕಟ್ ಮಾಡ್ರಂತಂದು. ಅಲ್ಲಿಗೆ ಸರಿ ಹೋಗ್ತದೆ. 18 ಕಂತು ಸರಿಯಾದ ನಾವು ತುಂಬಂಗಿರಂತ ಅವ್ರು ಆಯ್ತು, ನಮ್ ಸಾಲ ಮುಟ್ತಂತ ನಾವು ತಾವ್ ಮನ್ಯಾಗ ಕೂತರು. ಅವಾಗ ಇವ್ರು ಪ್ರಶ್ನೆ ಎತ್ತಾರ, ನೀವು ನಮಗ್ ದುಡ್ಡೇ ತುಂಬಿಲ್ಲ ಅಂತಂದ. ಮಂಜುಳಾ ಅವ್ರೆ, ನಾನ್ ನಿನ್ನೆ ಸ್ವತಃ ತವರು ಮನೆ ಸಂಸ್ಥೆಗೆ ಬಂದಿದ್ದೆ. ಅಲ್ಲಿ ಮಹಿಳಾ ಸದಸ್ಯ ಜೊತೆ ಮಾತಾಡಿದೆ. ಅಲ್ಲಿ ಬಹಳ ಕೆಲವು ಜನ ಅಳ್ಕೋತ ಹೇಳಿದ್ರು, ಏನಪ್ಪ ಅಂತಾರ, ನಮ್ ಮನಿ ಸಾಲಕ್ಕ ವಸೂಲಿ ಪೊಲೀಸರು ಬರತಾರ ಅಂತಂದ್ರು. ಇದು ಮೈಕ್ರೋ ಫೈನಾನ್ಸ್ ಸಾಲ ವಸೂಲಿ ಮಾಡಿ ಪೊಲೀಸರು ಬಂದಿದ್ದ ನಿಮ್ಗೆ ಹೆಂಗ ಅನ್ಸ್ತದ? ಸರ್, ನಾನು ಈ ಇಡೀ ಇತಿಹಾಸಲ್ಲ ನಾನು ಒಂದು 22 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. 11 ವರ್ಷದಿಂದ ಸಂಸ್ಥೆ ಕಟ್ಟಿದ್ದೀನಿ ನಾನು. ಇಡೀ ನಮ್ಮ ಬಿಜಾಪುರ ಡಿಸ್ಟಿಕ್ ಆಗ್ಲಿ, ಇಡೀ ಕರ್ನಾಟಕ ಅಲ್ಲಿ ಎಲ್ಲೇ ಫೈನಾನ್ಸ್ ತೋರು ಈ ರೀತಿ ಪೊಲೀಸರು ಕರ್ಕೊಂಡ್ಬಂದು ಗುಂಡಾಗಿರಿ ಮಾಡೋದು ನಾನು ಎಲ್ಲಿ ನೋಡಿಲ್ಲ ಸರ್. ನಮ್ಮ ಮಹಿಳೆಯರು ಸಿಕ್ಕಾಪಟ್ಟಿ ಸಫರ್ ಆಗಿದ್ದಾರೆ. ಇದು ಮಹಿಳಾ ಚೈತನ್ಯ ಬ್ಯಾಂಕ್ ಏನ್ ಗುಂಡಾಗಿರಿ ಮಾಡ್ತಾ ಇದೆ ಅನ್ನಿಸ್ತಾ ಇದೆ. ನಾವು ಮನೆ ಜಪ್ತಿ ಮಾಡ್ತೇವಿ, ಅದು ಸಾಮಾನು ಹೊರಗಡೆ ಹಾಕ್ತೇವೆ ಅಂತ ಆ ಪೊಲೀಸರು ಕರ್ಕೊಂಡ್ಬಂದು ಹೇಳಿಸ್ತಾರೆ. ಅಂದ್ರೆ ಸರ್ಕಾರ ಅವ್ರಿಗೆ ಆದೇಶ ಕೊಟ್ಟಿದೆ ಅಥವಾ ಪೊಲೀಸ್ ಇಲಾಖೆಗೆ ಆದೇಶ ಕೊಟ್ಟಿದಾರ ಇವ್ರಿಗೆ ಹೋಗಿ ಜಪ್ತಿ ಮಾಡಿ ಅಂತ ನಮ್ಗೆ ಕ್ಲಿಯರಿಟಿ ಇಲ್ಲ ಸರ್. ಇಷ್ಟು ಇಡೀ ನನ್ನ ಎಷ್ಟು
ಹುಟ್ಟಿ ದೊಡ್ಡವಳಾದ್ರೂ ಕೂಡ ಯಾವುದೇ ಒಂದು ಪೊಲೀಸ್ ಇಲಾಖೆದವ್ರು ಬಂದು ಜಪ್ತಿ ಮಾಡಿರೋದನ್ನ ನಾನು ನೋಡಿ. ಅದು ಸ್ವಸಹಾಯ ಸಂಘದ ಮಹಿಳೆಯರಿ ಎಲ್ಲ ಕೂಡ 40,000 ಕೊಟ್ಟಿದ್ದಾರೆ, ಬಾಳಲ್ಲ. ಅದರಲ್ಲಿ ಕೊಟ್ಟಿರೋ 37,200 ರೂಪಾಯಿ ಮಾತ್ರ ಅವ್ರ ಕೈಯಲ್ಲಿರೋದು. ಇನ್ನು ಉಳಿದ 2800 ರೂಪಾಯಿ ಅವರು ಅಕೌಂಟಲ್ಲೇ ಇದೆ. ಇಷ್ಟಕ್ಕೆ ಅವ್ರು ಪೊಲೀಸರನ್ನ ಕರ್ಕೊಂಡು ಬಂದು ಜಪ್ತಿ ಮಾಡ್ತಾ ಇದ್ದಾರೆ. ಆದ್ರೆ ಈ ಇತಿಹಾಸದಲ್ಲೇ ನಾನು ಪೊಲೀಸರು ಕರ್ಕೊಂಡು ಸ್ವಸಹಾಯ ಸಂಘದ ಜಪ್ತಿ ಮಾಡಿರೋದು ನಾನು ಕಂಡಿಲ್ಲ ಸರ್. ಗುಂಡಾಗಿರಿ ಮಾಡ್ತಾರ್ರಿ ಇವ್ರು. ಹ್ಞೂನ್ರಿ, ಮತ್ ಮನಿಗ್ ಬಂದನು ಪೊಲೀಸರು ಕಳ್ಸ ಇವ್ರು ಕಳ್ಸಿದ ಅಂದ್ರ ಪೊಲೀಸರ ಅಂದ ಮೇಲೆ ಮನುಷ್ಯಾಗ ಭಯ ಆಗತ್ತಿಲ್ರಿ. ಪೊಲೀಸರಿಗೆ ಕಳಿಸ್ತಾರ, ಅದು ಮಾಡ್ತಾರ. ನಮ್ಗ ಏನು ಗೊತ್ತಿಲ್ರಿ. ನಮ್ಮ ಮನಿ ತನ ಇನ್ನೊಂದ್ಸಲ ಪೊಲೀಸರು ಬಂದ್ರ ಅದು ನಾವ್ ಬ್ಯಾರೇನ ಮಾಡ್ತೇವ್ರಿ.